ಮಂಗಳೂರು ವಿಶ್ವವಿದ್ಯಾನಿಲಯದ ಡಾಕ್ಟರ್ ಪಿ ದಯಾನಂದ ಪೈ ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರ ಯಕ್ಷಗಾನದ ಶೈಕ್ಷಣಿಕ ಮಹತ್ವವನ್ನು ಕಾಪಿಡುವ ಮತ್ತು ಅದನ್ನು ಪ್ರಸರಣಗೊಳಿಸುವ ಕಾರ್ಯದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರುವುದು ತಮಗೆಲ್ಲ ತಿಳಿದೇ ಇದೆ. ಅದು ಯಕ್ಷಗಾನ ಕಲಿಕೆಯನ್ನು ವಿದ್ಯಾರ್ಥಿಗಳಿಗೆ ಇಲ್ಲಿ ನೀಡುವುದಿರಬಹುದು, ಅಥವಾ ಯಕ್ಷಗಾನದ ಕುರಿತಾದಂತಹ ಉಪನ್ಯಾಸಗಳನ್ನು ನಿರಂತರ ಏರ್ಪಡಿಸುವುದಿರ್ಬೋದು, ವಿಚಾರ ಸಂಕಿರಣಗಳನ್ನು ನಡೆಸುವುದು, ಕಾರ್ಯಾಗಾರಗಳನ್ನು ಇಲ್ಲಿ ರೂಪಿಸುವುದು, ಸಂಶೋಧನಾ ಚಟುವಟಿಕೆಗಳಲ್ಲೇ ತನ್ನನ್ನು ತೊಡಗಿಸಿಕೊಂಡಿರುವುದು ಮತ್ತು ಯಕ್ಷಗಾನಕ್ಕೆ ಸಂಬಂಧಪಟ್ಟ ದಾಖಲೀಕರಣದ ಕೆಲಸದಲ್ಲಿ ತೊಡಗಿಕೊಂಡಿರುವುದು ಅದು ಈಗಾಗಲೇ ತಮಗೆಲ್ಲ ತಿಳಿದಿರುವ ವಿಚಾರವೇ. ಇತ್ತೀಚೆಗೆ ನಾವು ಆರಂಭಿಸಿದ ಒಂದು ವಿಶಿಷ್ಟವಾದ ಪಯಣ ಅದು ಈ ಯಕ್ಷಾಯಣ. ಯಕ್ಷಾಯಣದಲ್ಲಿ ನಾವು ಯಕ್ಷಗಾನ ಕ್ಷೇತ್ರದ ನಿಡುಗಾಲದ ಒಡನಾಡಿಗಳಾಗಿರುವ ಅನುಭವಿ ಕಲಾವಿದರು, ಭಾಗವತರು, ಸಂಘಟಕರು ಅಥವಾ ಯಕ್ಷಾಭಿಮಾನಿಗಳು ಇಂಥವರನ್ನು ಕರೆದು ಅವರ ಸ್ಮೃತಿಪಟಲದಲ್ಲಿರುವ ಯಕ್ಷಗಾನದ ಕುರಿತ ಅನುಭವದ ಮಾತುಗಳನ್ನು ಹಂಚಿಕೊಳ್ಳುವ ಒಂದು ದಾಖಲೀಕರಣದ ಒಂದು ಪ್ರಯತ್ನ, ಅದನ್ನು ನಾವು ಕಳೆದ ಒಂದು ವರ್ಷದ ಈಚೆಗೆ ನಿರಂತರ ನಡೆಸಿಕೊಂಡು ಬರ್ತಾ ಇದ್ದೇವೆ. ಯಕ್ಷಪಯಣದ ಅನುಭವಗಳನ್ನು ಹಂಚಿಕೊಳ್ಳುವ ಈ ವಿಶಿಷ್ಟವಾದ ಯಕ್ಷಾಯಣ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮೊತ್ತಿಗೆ ಬಂದಿರುವ ಹಿರಿಯರು, ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವುದಕ್ಕಾಗಿ ಆಗಮಿಸಿರುವಂಥ ಹಿರಿಯರು ಕಾವೂರು ಶ್ರೀ ರಾಜಗೋಪಾಲ ಭಟ್ ಯಕ್ಷಗಾನ ಕ್ಷೇತ್ರದಲ್ಲಿ ರಾಜಣ್ಣ ಎಂದೇ ಪ್ರಸಿದ್ಧರಾದ ಅಗರಿ ಶ್ರೀನಿವಾಸ ಭಾಗವತರ ಪರಮ ಅಭಿಮಾನಿಗಳಾಗಿರುವ ಶ್ರೀ ರಾಜಗೋಪಾಲ್ ಭಟ್ ಕಾವೂರು ಇವರು ಇವತ್ತು ಅವರ ನಿಡುಗಾಲದ ಈಗ 80ರ ಹೊಸ್ತಿಲಲ್ಲಿ ನಿಂತಿರುವ ಹಿರಿಯರಿವರು ತಮ್ಮ ಸುಮಾರು 50-60 ವರ್ಷಗಳ ಯಕ್ಷಗಾನದ ಜೊತೆಗಿನ ಒಡನಾಟದ ಅನುಭವಗಳನ್ನು ಅವರಿವತ್ತು ಇಲ್ಲಿ ದಾಖಲೀಕರಣದಲ್ಲಿ ಹಂಚಿಕೊಳ್ಳುವುದಕ್ಕಿದ್ದಾರೆ. ಹಿರಿಯರು ಅಷ್ಟು ದೂರದಿಂದ ನಮ್ಮ ಜೊತೆಗೆ ಬಂದು ಭಾಗವಹಿಸುವುದಕ್ಕಾಗಿ ಇಲ್ಲಿವರೆಗೆ ಬಂದಿದ್ದಾರೆ. ಅವರ ಸಹೃದಯತೆಯನ್ನು ಮತ್ತು ಅವರು ಯಕ್ಷಗಾನಕ್ಕೆ ನೀಡಿರುವ ಅನುಪಮ ಕೊಡುಗೆಯನ್ನು ಗೌರವಿಸಿ ಈ ದಾಖಲೀಕರಣ ಕಾರ್ಯಕ್ರಮಕ್ಕೆ ಆಗಮಿಸಿರುವವರನ್ನು ಅತ್ಯಂತ ಗೌರವಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಅರ್ಥಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ, ಮುಖ್ಯಸ್ಥರಾಗಿ, ಆ ಬಳಿಕ ಮಂಗಳೂರು ವಿಶ್ವವಿದ್ಯಾನಿಲಯದ ಹಣಕಾಸು ಅಧಿಕಾರಿಗಳಾಗಿ ನಿಡುಗಾಲ ಈ ವಿಶ್ವವಿದ್ಯಾನಿಲಯವನ್ನು ಕಟ್ಟಿ ಬೆಳೆಸುವಲ್ಲಿ ತನ್ನದೇ ಆದಂಥ ಪಾತ್ರವನ್ನು ನಿರ್ವಹಿಸಿರುವ ಹಿರಿಯರಾದ ಪ್ರೊಫೆಸರ್ ಶ್ರೀಪತಿ ಕಲ್ಲೂರಾಯ ಸರ್ ಅವರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಯಕ್ಷಗಾನ ಅಧ್ಯಯನ ಕೇಂದ್ರದ ಜೊತೆಗೆ ನಿರಂತರವಾಗಿ ಅವರು ಇದರ ಮಾರ್ಗದರ್ಶನ ಮಾಡ್ತಾ ಈ ಕೇಂದ್ರ ಬೆಳೆಯುವುದಕ್ಕೆ ಕಾರಣಕರ್ತರಾದವರು. ಕೆಲ ವರ್ಷಗಳ ಕಾಲ ಅವರು ಈ ಕೇಂದ್ರದ ನಿರ್ದೇಶಕರಾಗಿಯೂ ಕೂಡ ಇಲ್ಲಿ ಬೇರೆ ಬೇರೆ ಯಕ್ಷಗಾನದ ಚಟುವಟಿಕೆಗಳನ್ನು ನಿರ್ವಹಿಸ್ತಾ ಬಂದವರು. ಸ್ವತಃ ಕಲಾವಿದರು, ಒಳ್ಳೆಯ ಅರ್ಥಧಾರಿ. ಎಡನೀರಿನ ಕೇಂದ್ರದಲ್ಲಿ ಅವರು ನಿರಂತರ ನಡೆಸ್ತಾ ಬಂದಂಥ ಯಕ್ಷಗಾನದ ಚಟುವಟಿಕೆಗಳನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ತೇವೆ. ಯಕ್ಷಗಾನ ಕಲಾವಿದರಾಗಿಯೂ, ಯಕ್ಷಾಭಿಮಾನಿಯಾಗಿಯೂ, ಯಕ್ಷಗಾನ ಕಲಾವಿದರ ಜೊತೆಗಿನ ನಿಕಟವಾದ ಒಡನಾಟದ ಅನುಭವವೂ ಉಳ್ಳಂಥ ಹಿರಿಯರು ಇವತ್ತು ಈ ಸಂವಾದದ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ನಮ್ಮೆಲ್ಲರ ಮಾರ್ಗದರ್ಶಕರು, ಹಿರಿಯರು ಆಗಿರುವ ಪ್ರೊಫೆಸರ್ ಶ್ರೀಪತಿ ಕಲ್ಲೂರಾಯ ಸರ್ ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಈ ದಾಖಲೀಕರಣ ಪ್ರಕ್ರಿಯೆಯನ್ನು ಆರಂಭದಿಂದ ನಮ್ಮ ಜೊತೆಗೆ ಪೂರ್ಣವಾಗಿ ನಿರ್ವಹಿಸ್ತಾ ಬಂದವರು ಕನ್ನಡ ವಿಭಾಗದ ಫೋಟೋಗ್ರಾಫರ್ ಮತ್ತು ಕನ್ನಡ ಸಾಹಿತ್ಯದ ಬಗ್ಗೆ ಪ್ರೀತಿಯುಳ್ಳ, ವಿಶೇಷವಾಗಿ ಇಂಥ ಸಾಂಸ್ಕೃತಿಕ ಚಟುವಟಿಕೆಗಳ ಬಗ್ಗೆ ಆಸಕ್ತಿಯನ್ನು ತಾಳ್ತಾ ಇರತಕ್ಕಂಥ ಚಂದ್ರಶೇಖರ್ ಎಂ ಬಿ ಅವರು ಇದೀಗ ಮಂಗಳೂರು ವಿಶ್ವವಿದ್ಯಾನಿಲಯದ ಬೋಧಕೇತರ ಏನು ಸಂಘ ಇದೆ ಅದರಲ್ಲಿಯೂ ಮುಖ್ಯ ಚಟುವಟಿಕೆಯಲ್ಲಿರುವವರು. ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೂಡ, ಬೋಧಕೇತರ ಸಂಘದ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ.
ತಮ್ಮ ಒತ್ತಡದ ನಡುವೆಯೂ ಕೂಡ ನಮ್ಮ ದಾಖಲೀಕರಣದ ಕಾರ್ಯಕ್ರಮಕ್ಕೆ ಯಾವತ್ತೂ ಪ್ರೀತಿಯಿಂದ ಬರ್ತಾರೆ, ಸಮಯ ಕೊಟ್ಟು ಬರ್ತಾರೆ. ಅವರನ್ನು ಕೂಡ ಭಾಳ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಚಟುವಟಿಕೆಗಳ ಜೊತೆಗೆ ನಿರಂತರ ಕೈ ಜೋಡಿಸಿ ನಮ್ಮದೇ ಕಾರ್ಯಕ್ರಮ ಎನ್ನುವ ಹಾಗೆ ನಾವೆಲ್ಲ ಜೊತೆಯಾಗಿ ಕೆಲಸ ಮಾಡ್ತಾ ಇದ್ದೇವೆ. ವಿವಿಧ ಪೀಠಗಳ ಸಂಶೋಧನಾ ಸಹಾಯಕರು ಆಗಮಿಸಿದ್ದೀರಿ. ಅಂಬಿಗರ ಚೌಡಯ್ಯ ಪೀಠದ ಯತೀಶ್ ಅವರಿದ್ದಾರೆ, ಕೊಡವ ಪೀಠದ ದಿಲೀಪ್ ಅವರಿದ್ದಾರೆ, ರತ್ನಾಕರ ವರ್ಣಿ ಪೀಠದ ಪ್ರಸಾದ್ ಅವರಿದ್ದಾರೆ, ಕನಕ ಪೀಠದ ಸರಿತಾ ಮತ್ತು ಕಿರಣ್ ಅವರು ನಮ್ಮ ಜೊತೆಗಿದ್ದಾರೆ. ಎಲ್ಲರನ್ನು ಕೂಡ ಮತ್ತು ನಮ್ಮ ಯಕ್ಷಾಭಿಮಾನಿಗಳು ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ಎಲ್ಲರನ್ನು ಕೂಡ ನಾನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಯಕ್ಷಗಾನ ಅಧ್ಯಯನ ಕೇಂದ್ರದ ಇಲ್ಲಿನ ಎಲ್ಲ ಚಟುವಟಿಕೆಗಳನ್ನದು ಇಲ್ಲಿ ನಡೆಯುವ ನೃತ್ಯ ಕಾರ್ಯಕ್ರಮಗಳಿರ್ಬೋದು, ಕಲಿಕಾ ಕಾರ್ಯಕ್ರಮಗಳಿರ್ಬೋದು ಮತ್ತು ಶೈಕ್ಷಣಿಕ ಕಾರ್ಯಕ್ರಮಗಳಿರ್ಬೋದು, ಎಲ್ಲವನ್ನು ಕೂಡ ಭಾಳ ಚಂದಕ್ಕೆ ನಿರ್ವಹಿಸ್ತಾ ಬಂದವರು ನಮ್ಮ ಕೇಂದ್ರದ ಸಂಶೋಧನಾಧಿಕಾರಿ ಡಾಕ್ಟರ್ ಸತೀಶ್ ಕೊಣಾಜಿಯವರು ಮತ್ತು ನಮ್ಮ ಸಿಬ್ಬಂದಿಯಾದ ಸ್ವಾತಿ ಎಸ್ ರಾವ್ ಅವರಿಗೆ ಪ್ರೀತಿಯ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಇದೀಗ ಈ ಕಾರ್ಯಕ್ರಮದ ಸ್ವರೂಪ ಹೀಗಿರ್ತದೆ. ಆರಂಭದಲ್ಲಿ ನಾವು ಆಗಮಿಸಿರುವ ಗೌರವಾನ್ವಿತರನ್ನು ನಾವು ಒಂದು ಕಿರು ಗೌರವಾರ್ಪಣೆಯ ಮೂಲಕ, ಆ ಬಳಿಕ ಅವರು ಯಕ್ಷಪಯಣದ ತಮ್ಮ ಅನುಭವಗಳನ್ನು ಸ್ವಗತದ ರೂಪದಲ್ಲಿ ಅವರು ಹಂಚಿಕೊಳ್ತಾರೆ. ನಡುವೆ ಅವರ ಜೊತೆಗೆ ಆ ಸಂವಾದವನ್ನು ಅರಳಿಸುವುದಕ್ಕೆ ಬೇಕಾಗುವ ಪೂರಕ ಪ್ರಶ್ನೆಗಳನ್ನು ನಮ್ಮ ಜೊತೆಗಿರತಕ್ಕಂಥ ಶ್ರೀಪತಿ ಕಲ್ಲುರಾಯ ಸರ್ ಅವರು ಕೇಳುವುದಕ್ಕಿದ್ದಾರೆ. ಹೀಗೆ ಒಂದು ಸಂವಾದ ರೂಪದಲ್ಲಿ ಇಡೀ ದಾಖಲೀಕರಣವನ್ನು ನಾವು ಕಟ್ಟುವರಿದ್ದೇವೆ. ಆಗಮಿಸಿದ ಎಲ್ಲರಿಗೆ ಮತ್ತೊಮ್ಮೆ ಸ್ವಾಗತದ ಮಾತುಗಳನ್ನು ಹೇಳಿ, ಹಿರಿಯರು ರಾಜಣ್ಣ ಅಂತ ಅವರನ್ನು ಯಕ್ಷಗಾನ ಲೋಕ ಗುರುತಿಸಿದೆ. ರಾಜಗೋಪಾಲ್ ಭಟ್ ಕಾವೂರು ಅವರು ಅಗರಿಯವರ ಜೊತೆಗಿದ್ದು ಅಗರಿಯವರ ಅಭಿಮಾನಿಯಾಗಿ ಮಾಡಿದ ಅಪೂರ್ವ ಕೆಲಸಗಳಿರ್ಬೋದು, ಜೊತೆಗೆ ಆ ಕಾಲದ ಯಕ್ಷಗಾನದ ಸ್ವರೂಪ ಹೇಗಿತ್ತು, ಇವತ್ತು ಹೇಗೆ ಬದಲಾಗ್ತಾ ಇದೆ, ಇವೆಲ್ಲವನ್ನು ಕುರಿತು ಯೋಚನೆ ಮಾಡಿ ಮಾತಾಡಬಲ್ಲಂಥ ಹಿರಿಯರು. ಅವರನ್ನು ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ದೀಪ ಪ್ರಜ್ವಲನೆ ಮಾಡುವುದರ ಮೂಲಕ ಈ ಕಾರ್ಯಕ್ರಮವನ್ನು ಶುಭಾರಂಭಗೊಳಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಈ ಸರಣಿ 9ರ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಯಕ್ಷಗಾನದ ಹಿರಿಯ ಸಂಘಟಕರಾದಂತಹ ಶ್ರೀ ರಾಜಗೋಪಾಲ್ ಭಟ್ ಅವರಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ, ಇದೀಗ ವೇದಿಕೆಯಲ್ಲಿರುವಂತಹ ಶ್ರೀ ರಾಜಗೋಪಾಲ್ ಭಟ್ ಅವರಿಗೆ ಕೇಂದ್ರದ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಧನಂಜಯ ಕುಂಬ್ಳೆ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸುವಂತೆ ನಾನು ವಿನಂತಿಸ್ತಾ ಇದ್ದೇನೆ. ಹಾಗೆ ಯಕ್ಷಗಾನ ಅಧ್ಯಯನ ಕೇಂದ್ರದ ನಿಕಟಪೂರ್ವ ನಿರ್ದೇಶಕರಾಗಿರುವಂತಹ ಪ್ರೊಫೆಸರ್ ಶ್ರೀಪತಿ ಕಲ್ಲುರಾಯ ಸರ್ ಅವರಿಗೆ ಕೇಂದ್ರದ ನಿರ್ದೇಶಕರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸುವಂತೆ ನಾನು ವಿನಂತಿಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ದಾಖಲೀಕರಣದಲ್ಲಿ ಸಹಕರಿಸುತ್ತಿರುವಂತಹ ಶ್ರೀ ಚಂದ್ರಶೇಖರ್ ಎಂಬಿ ಅವರನ್ನು ಕೂಡ ಹೂಗುಚ್ಛವನ್ನು ನೀಡಿ ಸ್ವಾಗತಿಸುವಂತೆ ನಾನು ವಿನಂತಿಸ್ತೇನೆ. ಇದೀಗ ನಮ್ಮ ಈ ಯಕ್ಷಗಾನ ದಾಖಲೀಕರಣ ಕಾರ್ಯಕ್ರಮದಲ್ಲಿ ಇವತ್ತು ಮಾತನಾಡಿರುವಂತಹ ಶ್ರೀ ರಾಜಗೋಪಾಲ್ ಭಟ್ ಅವರ ಕುರಿತು ಕೇಂದ್ರದ ನಿಕಟಪೂರ್ವ ನಿರ್ದೇಶಕರಾದಂಥ ಪ್ರೊಫೆಸರ್ ಶ್ರೀಪತಿ ಕಲ್ಲುರಾಯ ಸರ್ ಅವರು ಮಾತನ್ನು ಹಂಚಿಕೊಳ್ಳಲಿಕ್ಕಿದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಡಾಕ್ಟರ್ ದಯಾನಂದ ಪೈ ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿರುವ ಡಾಕ್ಟರ್ ಧನಂಜಯ ಕುಂಬ್ಳೆಯವರೇ, ಈ ಕೇಂದ್ರದಿಂದ ಯಕ್ಷಗಾನ ದಾಖಲೀಕರಣ ಕಾರ್ಯಕ್ರಮದ 9ನೇ ಸರಣಿ ಕಾರ್ಯಕ್ರಮವನ್ನು ನಡೆಸಿಕೊಡಲು ನಮ್ಮ ಜೊತೆಗಿರುವ ಹಿರಿಯ ಯಕ್ಷಗಾನ ಅಭಿಮಾನಿ ಮತ್ತು ಸಂಘಟಕರಾಗಿದ್ದವರು ಶ್ರೀ ರಾಜಗೋಪಾಲ್ ಭಟ್ ಅವರೇ, ವಿಶ್ವವಿದ್ಯಾನಿಲಯದ ದಯಾನಂದ ಪೈ ಮತ್ತು ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರದ ಎಲ್ಲ ಸಂಶೋಧನಾ ಮತ್ತು ಸಿಬ್ಬಂದಿ ವರ್ಗದವರೇ,
ಅದೇ ರೀತಿ ಸೇರಿರುವ ಇತರ ಅಧ್ಯಯನ ಪೀಠಗಳ ಸದಸ್ಯರೇ, ಯಕ್ಷಗಾನ ದಾಖಲೀಕರಣ ಒಂದು ಭಾಳ ರೆಲೆವೆಂಟ್ ಆದ, ಈ ಹೊತ್ತಿಗೆ ಭಾಳ ಪ್ರಸ್ತುತವಾದ ಒಂದು ಕಾರ್ಯಕ್ರಮ. ಇಡೀ ಶಿಕ್ಷಣ ವ್ಯವಸ್ಥೆಯೇ ಡೇಟಾ ಬ್ಯಾಂಕ್ಗಳ ಮೂಲಕ ನಡೆಯುತ್ತಿರುವ ಈ ಕಾಲದಲ್ಲಿ ಹಿರಿಯರ ಅನುಭವವನ್ನು ದಾಖಲೀಕರಿಸಿಟ್ಕೊಳ್ಳೋದು ಭಾಳ ಪ್ರಮುಖ ಆಗ್ತದೆ. ಕಾರಣ ಇಷ್ಟೇ, ನಾವೇನು ಜ್ಞಾನ ಅಂತ ಹೇಳ್ತೇವೆ, ನಾಲೇಜ್ ಅಂತ ಹೇಳ್ತೇವೆ, ಇದು ಅನುಭವದಿಂದ ರೂಪುಗೊಳ್ಳುವಂಥದ್ದು. ಅದು ಯಾರೋ ಬರೆದಿಟ್ಟದ್ದು ಇರ್ಬೋದು, ಅದು ಅವರ ಅನುಭವದ ಮೂಲಕ ಬರೆದಿಟ್ಟದ್ದು. ಆದ್ದರಿಂದ ಅನುಭವಗಳನ್ನು ಸಂಗ್ರಹಿಸುವುದೇ ಶಿಕ್ಷಣದ ಮೂಲ ಪ್ರಕ್ರಿಯೆ. ಎಷ್ಟೋ ಅನುಭವಗಳು ದಾಖಲೀಕರಣಗೊಳ್ಳದೆ ಅಥವಾ ಸಂಬಂಧಪಟ್ಟವರಿಗೆ ರೀಚ್ ಆಗದೆ ಅಳಿದು ಹೋಗಿರುತ್ತದೆ. ಯಕ್ಷಗಾನಕ್ಕೆ ಸಂಬಂಧಿಸಿದಂತೆ ಈ ರೀತಿ ಸುಮಾರು 60-70ರ ದಶಕದಲ್ಲಿ ಯಕ್ಷಗಾನವನ್ನು ಭಾಳ ನಿಕಟವಾಗಿ ನೋಡಿಕೊಂಡು ಆ ಕಾಲದ ಪ್ರಬುದ್ಧ ಕಲಾವಿದರ ಸಂಪರ್ಕದಲ್ಲಿದ್ದುಕೊಂಡು ಅತ್ಯಂತ ಶ್ರೇಷ್ಠ ಕಲಾ ಪ್ರದರ್ಶನಗಳನ್ನು ಸಂಘಟಿಸಿದಂತಹ ಶ್ರೀ ರಾಜಗೋಪಾಲ್ ಭಟ್ ಅವರು ಸ್ಥಳೀಯ ಮಂಗಳೂರಿನ ಕಾವೂರಿನವರು. ಯಕ್ಷಗಾನ ಸಮುದಾಯದಲ್ಲಿ ಕಾವೂರು ರಾಜಣ್ಣ ಅಂತಲೇ ಗುರುತಿಸಿಕೊಂಡವರು. ಯಕ್ಷಗಾನ ಇವರ ಬದುಕಿನ ಒಂದು ಅನುಭವದ ಕ್ಷೇತ್ರ ಹೌದಾದರೆ, ಇವರು ಅನೇಕ ಕ್ಷೇತ್ರಗಳಲ್ಲಿ ಪ್ರಬುದ್ಧ ಅನುಭವವನ್ನು ಕಂಡವರು ಮತ್ತು ಪ್ರತಿ ಕ್ಷೇತ್ರದಲ್ಲೂ ಸೋಲನ್ನುಂಡವರು. ಅದಕ್ಕೆ ಸ್ವಲ್ಪ ಇಮೋಷನಲ್ ಆಗ್ತಾರೆ ಅವರು ಕೆಲವೊಮ್ಮೆ. ಯಕ್ಷಗಾನ ಸಂಘಟನೆ ಮಾಡಿ ಶ್ರೀಮಂತರಾದವರಿದ್ದಾರೆ. ಇವರು ಅದನ್ನು ಬಿಟ್ಟು ಮತ್ತೆ ಉದ್ಯಮಕ್ಕೆಳೆದರು. ಅಲ್ಲಿಯೂ ಶ್ರೀಮಂತರಾದವರಿದ್ದಾರೆ. ಇದು ನನಗೆ ಹೇಳಿದ ಕ್ಷೇತ್ರ ಅಲ್ಲ ಅಂತ ಅದನ್ನು ಬಿಟ್ಟು ಸಹಕಾರಿ ಕ್ಷೇತ್ರಕ್ಕೆ ಬಂದರು. ಪಕ್ಕದ ಮುಡಿಪು ಕೂರ್ನಾಡಿನಲ್ಲಿ ಇದ್ದ ಸಹಕಾರಿ ಸಂಘದಲ್ಲಿ 3 ವರ್ಷ ಉದ್ಯೋಗಿಯಾಗಿ ಕೆಲಸ ಮಾಡಿದರು. ಸಹಕಾರಿ ರಂಗದಲ್ಲಿಯೂ ಸಹಕಾರ ಇಲ್ಲದೇ ಇರುವುದನ್ನು ಗುರುತಿಸಿದ ಇವರು ಇದು ಸರಿ ಇಲ್ಲ ಅಂತ ಎದ್ದು ಬಂದವರು. ಹೀಗೆ ಬದುಕಿನಲ್ಲಿ ಅನೇಕ ಕ್ಷೇತ್ರಗಳಲ್ಲಿ, ಅದು ಉದ್ಯಮ ಇರ್ಬೋದು, ಯಕ್ಷಗಾನ ಕಲೆ ಇರ್ಬೋದು, ಸಹಕಾರಿ ಕ್ಷೇತ್ರ ಇರ್ಬೋದು, ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡಿದವರು. ಅನೇಕ ಆಗಾಗ ಪ್ರಸ್ತಾಪ ಮಾಡ್ತಾಯಿದ್ರು, ಇವರು ಅಗರಿ ಭಾಗವತರ ದೊಡ್ಡ ಅಭಿಮಾನಿ ಅಂತ. ಬಹುಶಃ ಈಗಿನ ಜನರೇಷನಿನ ಯಕ್ಷಗಾನ ಕಲಾವಿದರಿಗೆ ಅಥವಾ ಯಕ್ಷಗಾನ ಅಭಿಮಾನಿಗಳಿಗೆ ಅಗರಿ ಭಾಗವತರೆಂದರೆ ಯಾರು ಎನ್ನುವ ಒಂದು ಪ್ರಶ್ನೆ ಬರ್ಬೋದು. ಯಾಕೆ ತುಂಬ ಜನ ಕೇಳಲಿಲ್ಲ ಅವರ ಹಾಡನ್ನು. ಎಲ್ಲಿಯಾದರೂ ಅಲ್ಪ ಸ್ವಲ್ಪ ಕ್ಯಾಸೆಟ್ಗಳು ಆಸಕ್ತಿಯಿಂದ ಸಂಗ್ರಹ ಮಾಡಿ ಕೇಳಿದ್ದಿರ್ಬೋದು. ಅಗರಿ ಶ್ರೀನಿವಾಸ ಭಾಗವತರು ಅಂತ ಹೇಳಿದರೆ ಯಕ್ಷಗಾನದಲ್ಲಿ ಒಂದು ಸಂಶೋಧನಾತ್ಮಕವಾಗಿ ಹೊಸ ಒಂದು ಭಾಗವತಿಕೆಯ ಒಂದು ಹೊಸ ರೂಪವನ್ನೇ ತಂದಿಟ್ಟವರು. ಬಹಳ ಸರಳವಾದ, ಸ್ಪಷ್ಟವಾದ ಮತ್ತು ಯಕ್ಷಗಾನಕ್ಕೆ ಒಪ್ಪುವ ಒಂದು ಮಾದರಿಯನ್ನು ತಂದುಕೊಟ್ಟವರು ಅಗರಿ ಶ್ರೀನಿವಾಸ ಭಾಗವತರು ಅಂತ. ಆ ಕಾಲದ ಅವರ ಹಿರಿಮೆಗಳು ತುಂಬ ಇದೆ. ಅವರು ಯಾವತ್ತೂ ಇಡೀ ರಾತ್ರಿ ಆಟ ಆಡಿಸುವಾಗ ಪ್ರಸಂಗ ಪುಸ್ತಕ ನೋಡುವುದಿಲ್ಲ. ಅವರಲ್ಲೇ ಪದ್ಯಗಳನ್ನು ಸೃಷ್ಟಿ ಮಾಡಿ ಕಲಾವಿದನಿಗೆ ಯಾವ ಪದ್ಯ ಹೇಗೆ ಕೊಡಬೇಕು ಎನ್ನುವ ಬಗ್ಗೆ ಅಷ್ಟು ಪ್ರಬುದ್ಧವಾದ ಹಿಡಿತ ಇದ್ದ ಒಬ್ಬರು ಹಿರಿಯ ಕಲಾವಿದರು. ಆ ಕಾಲಕ್ಕೆ ಕಾಂಪಿಟೇಟಿವ್ ಆಗಿ ಬೇರೆ ಭಾಗವತರುಗಳೆಲ್ಲ ಇದ್ದರು. ಆದರೆ ಅಗರಿ ಭಾಗವತರ ಒಂದು ಐಡೆಂಟಿಟಿ ಏನಿದೆ ಅದು ವಿಚಿತ್ರವಾದ್ದು ಮತ್ತು ಬಹಳ ಪ್ರಬುದ್ಧವಾದ್ದು. ಇವರ ಅಭಿಮಾನಿಯಾಗಿ ಅವರ ಜೊತೆಗೆ ತುಂಬ ಒಡನಾಟ ಹೊಂದಿದವರು ಶ್ರೀ ರಾಜಗೋಪಾಲ್ ಭಟ್ ಅವರು. ಯಕ್ಷಗಾನದ
ಸಂಘಟನೆಗಳನ್ನು ಮಂಗಳೂರಿನಲ್ಲಿ ಕೆಲವರಿಗೆ ಬಹುಶಃ ಇಲ್ಲ, ನಿಮಗೆಲ್ಲ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ. ಸುಮಾರು 70-80ರ ದಶಕದಲ್ಲಿ ಪ್ರತಿ ಶನಿವಾರ ಟೌನ್ ಹಾಲಿನಲ್ಲಿ ಯಕ್ಷಗಾನದ ಬೇರೆ ಬೇರೆ ಪ್ರಯೋಗಗಳು ನಡೆಯುತ್ತಿತ್ತು. ಬಡಗು ತೆಂಕು, ಪಾಂಡವರ ಪಕ್ಷ ಬಡಗು, ಕೌರವರ ಪಕ್ಷ ತೆಂಕು, ಅಥವಾ ಒಂದು ಪ್ರಸಂಗ 3 ಗಂಟೆದ್ದು ಬಡಗು, ಆನಂತರ ತೆಂಕು, ಆಮೇಲೆ ಪುನಃ ಬಡಗು, ಈ ಥರದ ಎಲ್ಲ ಪ್ರಯೋಗಗಳು ತುಂಬ ನಡೀತಾ ಇತ್ತು. ಭಾಳ ಪಾಪ್ಯುಲರ್ ಆದ ಒಂದು ರೀತಿಯ ಇದಾಗ್ತಾಯಿತ್ತು. ಈ ಟೌನ್ ಹಾಲಿನಲ್ಲಿ ಈ ರೀತಿಯ ಯಕ್ಷಗಾನದ ಒಂದು ಕಾರ್ಯಕ್ರಮಗಳನ್ನು ಪ್ರಾರಂಭ ಆಗಬೇಕಿದ್ದರೆ ಅದಕ್ಕೆ ಕಾರಣರು ಶ್ರೀ ರಾಜಗೋಪಾಲ್ ಭಟ್ರು. ಆಮೇಲೆ ಅವರಿಗೆ ಪ್ರತಿಸ್ಪರ್ಧಿಯಾಗಿ ಕರ್ನೂರು ಕೊರಗಪ್ರಯ್ಯವರು ಅದನ್ನು ಮಾಡಿದರು. ಆಮೇಲೆ ಕಾವೂರು ಕೇಶವರು ಮಾಡಿದರು. ಅವರೇ ಹೇಳ್ತಾರೆ ಅವರೆಲ್ಲ ಅದರ ಕಥೆಗಳನ್ನೆಲ್ಲ. ಸೊ ಹೀಗೆ ಒಂದು ರೀತಿ ಸ್ಪರ್ಧಾತ್ಮಕವಾಗಿ ಕೊನೆಗೆ ಆ ಟೌನ್ ಹಾಲಿನಲ್ಲಿ ಯಕ್ಷಗಾನವೇ ಆಗೋದು ಬೇಡ ಎನ್ನುವ ರೀತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಧರಿಸುವಷ್ಟರ ಮಟ್ಟಿಗೆ ಪೈಪೋಟಿಯಿಂದ ಅದು ಮುಂದೆ ಹೋಗ್ತಾ ಇತ್ತು. ಸೊ ಹೀಗೆ ಯಕ್ಷಗಾನಕ್ಕೆ ಸಂಘಟನೆಯ ರೂಪದಲ್ಲಿ ತುಂಬ 60-70ರ ದಶಕದಲ್ಲಿ ಶ್ರಮಪಟ್ಟವರಲ್ಲಿ ಕಾವೂರು ರಾಜಗೋಪಾಲ್ ಭಟ್ ಅವರು ಒಬ್ಬರು. ಅವರ ಅನುಭವಗಳು ತುಂಬ ಇದೆ, ಅಗಾಧವಾದ್ದಿದೆ. ಅದನ್ನು ನಾವು ದಾಖಲೀಕರಿಸುವುದರಿಂದ ಮುಂದಿನ ಜನಾಂಗಕ್ಕೆ 70ರ ದಶಕದಲ್ಲಿ 60ರ ದಶಕದಲ್ಲಿ ಯಕ್ಷಗಾನ ಹೇಗಿತ್ತು, ನಾವು ಕೆಲವು ಹೆಸರುಗಳನ್ನು ಈಗ ನಮಗೆ ಅವರು ನೆನಪು ಮಾಡಿಕೊಡ್ತಾರೆ. ಕದ್ರಿ ವಿಷ್ಣು ಇರ್ಬೋದು, ಪಡ್ರೆ ಚಂದು ಇರ್ಬೋದು. ಇವರ ಹೆಸರುಗಳೆಲ್ಲ ನಮಗೆ ಬರೀ ಅಲ್ಲಿ ಇಲ್ಲಿ ಪುಸ್ತಕಗಳಲ್ಲಿ ಓದಿ ಮಾತ್ರ ಗೊತ್ತಷ್ಟೇ, ಬಿಟ್ಟರೆ ಅವರ ವೇಷಗಳನ್ನೆಲ್ಲ ನಾವು ನೋಡಲಿಲ್ಲ. ಅವರ ಬಗ್ಗೆ ತುಂಬ ಹತ್ತಿರದ ಒಡನಾಟ ಹೊಂದಿದ್ದ ರಾಜಗೋಪಾಲ್ ಭಟ್ರು ಇವತ್ತು ದಯಾನಂದ ಪೈ ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರದ ಈ ಯಕ್ಷಗಾನ ದಾಖಲೀಕರಣ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಅವರ ಅನುಭವಗಳನ್ನು ಹಂಚಿಕೊಳ್ಳಲಿಕ್ಕೆ ಬಂದಿರುವುದು ನಮಗೆ ತುಂಬ ಸಂತೋಷ. ನಾವು ಅವರನ್ನು ಸಂದರ್ಶನ ಮಾಡೋದರ ಮೂಲಕ ಅವರ ಅನುಭವಗಳನ್ನು ನೆನಪಿಸಿ ಹೇಳುವ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. ಹೆಚ್ಚಿನ ವಿವರಗಳು ನಿಮಗೆ ನಾವು ಸಂದರ್ಶನ ಮಾಡ್ತಾ ಹೋದಾಗೆ ನಿಮಗೆ ವಿಷಯಗಳು ಸಿಗ್ತದೆ. 60-70ರ ದಶಕದಲ್ಲಿ ಯಕ್ಷಗಾನ ಹೇಗಿತ್ತು ಅಂತ. ಆ ಕಾಲದ ಯಕ್ಷಗಾನಗಳ ವೈಭವ ಬೇರೆ ನಮನೆಯಲ್ಲಿತ್ತು. ಈ ಕಾಲದ ಯಕ್ಷಗಾನದ ವೈಭವಗಳು ಬೇರೆ ರೀತಿಯಲ್ಲಿದೆ. ಆಗ ಇಡೀ ರಾತ್ರಿ ನಡೀತಾ ಇತ್ತು, ನಿಗೂಢ ಪ್ರದೇಶಗಳಲ್ಲಿ ನಡೀತಾ ಇತ್ತು. ಆವಾಗ ಇಷ್ಟೊಂದು ವಾಹನಗಳ ಸೌಲಭ್ಯಗಳಾಗಲಿ ಅಥವಾ ಈ ವಿದ್ಯುತ್ ಬೆಳಕಿನ ಸೌಲಭ್ಯಗಳಾಗಲಿ ಇರಲಿಲ್ಲ. ಭಾಳ ಕಷ್ಟದ ಕಾಲ ಇತ್ತದು. ಕಲಾವಿದರಿಗೂ ಕೂಡ ಯಕ್ಷಗಾನ ಮಾಡುವಲ್ಲಿ ಹೋಗಬೇಕಿದ್ರೆ ಅವರವರ ಡ್ರೆಸ್ಸಿನ ಪೆಟ್ಟಿಗೆಗಳನ್ನು ಹೊತ್ತುಕೊಂಡು ಮೈಲ್ಗಟ್ಟಲೆ ನಡೆದುಕೊಂಡು ಹೋಗಬೇಕಾದ ಕಾಲ ಇತ್ತದು. ಸೊ ಹೀಗೆ ನಾವು ಕಾಲ ಬದಲಾಗ್ತಾ ಹೋದಾಗೆ ಯಕ್ಷಗಾನದ ಕ್ಷೇತ್ರವು ಬದಲಾಗ್ತದೆ, ಅದರ ಅನುಭವವು ಬದಲಾಗ್ತದೆ, ಕಲಾವಿದರ ಕಷ್ಟ ಸುಖಗಳು ಬದಲಾಗ್ತಾ ಇರ್ತವೆ. ಸೊ ಈ ಬದಲಾವಣೆಗಳನ್ನು ಗುರುತಿಸಬೇಕಿದ್ದರೆ ನಾವು, ಯಾಕಂದರೆ ಹಿಂದಿನ ಕಾಲದಲ್ಲಿ ಈ ದಾಖಲೀಕರಣದ ವ್ಯವಸ್ಥೆ ಇರಲಿಲ್ಲ. ಇದೆಲ್ಲ ಇತ್ತೀಚೆಗೆ ಒಂದು 2000 ಅಥವಾ 2000 ವರ್ಷ ಇಸವಿಯಿಂದ ಈಚೆಗೆ ಒಂದು 20-25 ವರ್ಷದಿಂದ ಈಚೆಗೆ ದಾಖಲೀಕರಣದ, ಅದರಲ್ಲಿ ಅತ್ಯಂತ ಹೆಚ್ಚು 2015ರ ನಂತರ ನಾವು ಆದ ಕಾರ್ಯಕ್ರಮಗಳನ್ನು ದಾಖಲೀಕರಿಸುವುದು ನೋಡಿರ್ತೇವೆ. ಅದಕ್ಕಿಂತ ಮೊದಲು ಈ ದಾಖಲೀಕರಣದ ವ್ಯವಸ್ಥೆಗಳು ಕೂಡ ಇರಲಿಲ್ಲ. ಅಪರೂಪಕ್ಕೊಮ್ಮೆ ಫೋಟೋ ತೆಗೆಯುವುದು ಇರ್ಬೋದು. ಆ ಕಾಲದ ಫೋಟೋಗ್ರಫಿ ತುಂಬ ಚೆನ್ನಾಗಿತ್ತು. ಅವ್ರ ಹತ್ರ ಆಲ್ಬಮ್ಗಳಿದೆ, ಒಳ್ಳೊಳ್ಳೆ ಫೋಟೋಗಳಿದೆ. ಈಗ ಫೋಟೋ ತೆಗೆದರೂ ನೀವು ಅಷ್ಟು ವರ್ಷ ಬಾಳಿಕೆ ಬರೋದಿಲ್ಲ. 40-50 ವರ್ಷಗಳ ಹಿಂದಿನ ಆಲ್ಬಮ್ ಕೂಡ ಅಷ್ಟು ಕ್ಲಿಯರ್ ಆಗಿದೆ. ಈಗ ಕ್ವಾಲಿಟಿ ಚೆನ್ನಾಗಿತ್ತು. ಆದ್ದರಿಂದ ಈ ದಾಖಲೀಕರಣದ ಈ ಪ್ರಕ್ರಿಯೆಯಲ್ಲಿ ತುಂಬ ಅನುಭವಸ್ಥರಾದ ಶ್ರೀ ರಾಜಗೋಪಾಲ್ ಭಟ್ ಅವರು ಬಂದಿರುವುದು ತುಂಬ ಸೂಕ್ತ. ಮತ್ತು ಬಹುಶಃ ಕೇಂದ್ರಕ್ಕೂ ಇದೊಂದು ಒಳ್ಳೆ ದಾಖಲೀಕರಿಸಿದಾಗ ಆಗ್ತದೆ ಎಂದು ತಿಳಿಸಿ ಅವರ ಈ ಸಂದರ್ಶನ ಕಾರ್ಯಕ್ರಮವನ್ನು ನಾವು ಮುಂದುವರಿಸಿ ಹೆಚ್ಚಿನ ವಿಷಯಗಳನ್ನು ಅವರ ಹತ್ರ ತಿಳಿದುಕೊಳ್ಳುವ ಎನ್ನುವ ಹಂಬಲದೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ತೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಯಕ್ಷಪಯಣದ ಅನುಭವವನ್ನು ಹಂಚಿಕೊಳ್ಳಲಿರುವಂತಹ ಶ್ರೀ ರಾಜಗೋಪಾಲ್ ಭಟ್ ಅವರ ಪರಿಚಯವನ್ನು ಮಾಡಿದಂತಹ ಶ್ರೀ ಪ್ರೊಫೆಸರ್ ಶ್ರೀಪತಿ ಕಲ್ಲುರಾಯಸ್ ಅವರಿಗೆ ವಂದನೆಯನ್ನು ಸಲ್ಲಿಸುತ್ತಾ, ಇದೀಗ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಶ್ರೀ ರಾಜಗೋಪಾಲ್ ಭಟ್ ಹಿರಿಯ ಅವರನ್ನು
ಗೌರವದ ಮೂಲಕ ಸನ್ಮಾನಿಸಬೇಕಾಗಿ ನಾನು ಕೇಂದ್ರದ ನಿರ್ದೇಶಕರಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ. ಸರ್ವಾರ್ಥ ಸಾಧಕಿ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಪ್ರಥಮವಾಗಿ ಕಲಾಮಾತೆಯನ್ನು ಪ್ರಾರ್ಥಿಸುತ್ತಾ ನನ್ನ ಯಕ್ಷಗಾನದ ಅನುಭವಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಆಶಿಸ್ತೇನೆ. ಈ ಸದಾವಕಾಶ ಒದಗಿಸಲಿಕ್ಕೆ ಕಾರಣ ಇದೇ ಇದರ ML ಸಾಮಗ್ರು ಒಬ್ಬರು ಅವರ ಪ್ರಯತ್ನದಿಂದ, ಅವರ ಶಿಫಾರಸಿನಿಂದ ಶ್ರೀಪತಿ ಕಲ್ಲುರಾಯರು ನಮಗೆ ಹತ್ತಿರ ಸಂಬಂಧಿಗಳು, ಅವರ ಸಹಾಯದಿಂದ ನಾನು ಇಲ್ಲಿಗೆ ಬರುವಂತಾಯಿತು. ಈ ನನ್ನ ಅನುಭವವನ್ನು ಹಂಚಿಕೊಳ್ಳಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಈ ಕೇಂದ್ರದ ಮುಖ್ಯಸ್ಥರಾದಂತಹ ಧನಂಜಯ ಕುಂಬಳವರಿಗೆ ಅನಂತ ವಂದನೆಗಳನ್ನು ಅರ್ಪಿಸ್ತೇನೆ. ಶ್ರೀಪತಿ ಕಲ್ಲುರಾಯರಿಗೂ ಅನಂತ ವಂದನೆಗಳು. ಮನಸ ML ಸಾಮಗ್ರನ್ನು ಸ್ಮರಿಸಿಕೊಳ್ಳುತ್ತೇವೆ. ಹಾಗೂ ನನ್ನನ್ನು ಮುಖತಃ ಅಲ್ಲ, ಫೋನ್ನಲ್ಲೇ ಆಗಾಗ ಭೇಟಿ ಮಾಡಿದಂಥ ಈ ಕೇಂದ್ರದ ಸತೀಶ್ರವರು ಅವರನ್ನು ಮನಸ ಸ್ಮರಿಸಿಕೊಳ್ತಾ ಇದ್ದೇನೆ. ನಾನು ಪ್ರಾರಂಭ ಮಾಡೋದು ಯಕ್ಷಗಾನ ಅಂತ ಹೇಳಿದರೆ, ಈಗಿನ ಯಕ್ಷಗಾನದ ಬಗ್ಗೆ ನಾನು ಯಾವುದನ್ನೂ ಹೇಳೋದಿಲ್ಲ. ನಾನು ನೋಡುವ ಕಾಲಕ್ಕೆ ಯಕ್ಷಗಾನ ಹೇಗಿತ್ತು, ನಾನು ಯಕ್ಷಗಾನ ನೋಡೋದನ್ನು ಬಿಟ್ಟು 35 ವರ್ಷ 40 ವರ್ಷ ಆಯಿತು. ಯಕ್ಷಗಾನ ನಾನು ನೋಡಲಿಕ್ಕೆ ಆರಂಭ ಮಾಡಿದ್ದು ನನ್ನ 8ನೇ ವರ್ಷ ಪ್ರಾಯದಲ್ಲಿ. ಕಟೀಲು ಮೇಳದ ಆಟವನ್ನು ನೋಡಿದ್ದು ಪ್ರಥಮವಾಗಿ ನಾನು. ಆ ದಿನ ಕೃಷ್ಣಲೀಲೆ ಕಂಸವಧ ಅಂತ ಹೇಳುವಂಥ ಆ ಪ್ರಸಂಗ ಇತ್ತು. ಅದಕ್ಕೆ ಆವತ್ತು ಆ ಮೇಳದ ಭಾಗವತರು ರಜೆ ಮಾಡಿದ್ದರಿಂದ ಹಿರಿಯ ಮುತ್ತಜ್ಜ, ನೀವು ಕೇಳುವ ಅಜ್ಜ ಬಲಿಪರು ಅಲ್ಲ, ಅವರ ಮುತ್ತಜ್ಜ ಬಲಿಪರು ಬದಲಿಗಾಗಿ ಬಂದಿದ್ದರು. ಅವರ ಪದವನ್ನು ಕೇಳಿದ್ದೇನೆ. ಅವರ ರಂಗಸ್ಥಳದಲ್ಲಿ ಕೃಷ್ಣಲೀಲೆ ಕಂಸವಧ ಪ್ರಸಂಗವನ್ನು ನೋಡಿ ಆನಂದಿಸಿದ್ದೆ. ಯಕ್ಷಗಾನದ ಒಲವು ನನಗೆ ಉಂಟಾಯಿತು. ಆಗ ನನಗೆ ಕಲಾವಿದರ ಪರಿಚಯ ಇರಲಿಲ್ಲ. ನಂತರ ನನಗೆ ಯಕ್ಷಗಾನದ ಅಭಿರುಚಿ ಹೆಚ್ಚಾದಂತೆ ಯಕ್ಷಗಾನದ ಕಲಾವಿದರ ಪರಿಚಯ ಮಾಡಿಕೊಂಡು ಯಕ್ಷಗಾನವನ್ನು ನೋಡುತ್ತಾ ಯಕ್ಷಗಾನ ಕಲಾವಿದರ ವಿವರಗಳನ್ನು ಸಂಗ್ರಹಿಸತೊಡಗಿದೆ. ಆಗ ಕಟೀಲು ಮೇಳದಲ್ಲಿದ್ದದ್ದು ಒಂದು ಪೂರ್ಣ ಮೇಳ, ದೇವಿ ಮಹಾತ್ಮೆ ಪ್ರಸಂಗಕ್ಕೆ ಬೇಕಾದಂತಹ ಒಂದು ಪೂರ್ಣ ಮೇಳ. ದೇವೇಂದ್ರನಾಗಿ ಕೇದದೊಡ್ಡಿ ಗುಡ್ಡಪ್ಪ ಗೌಡ ಅಂತ ಹೇಳಿ ಒಬ್ಬರು ಇದ್ದರು. ದೇವಿ ಮಹಾತ್ಮೆಗೆ ಬೇಕಾದಂತಹ ಮುಖ್ಯ ಪಾತ್ರ ದೇವಿ. ನಾನು ನೋಡಿದ್ದೇನೆ, ಆದರೆ ಅದು ಹೆಚ್ಚು ನೆನಪಿಲ್ಲ. ಕಟೀಲು ಪುರುಷೋತ್ತಮ ಭಟ್ರು ಅಂತೇಳಿ ಅವರು ಆ ದೇವಿಯನ್ನು ನೋಡಿದರೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಅಂತೇಳಿ ಕಾಣ್ತಾ ಇತ್ತು. ಅದರ ನಂತರ ಬಂದದ್ದು ಮುಳಿಯಾಲು ಭೀಮ್ ಭಟ್ರು ಅಂತೇಳಿ, ಅವರು ದೇವಿ ಪಾತ್ರವನ್ನು ಮಾಡ್ತಾಯಿದ್ರು. ಆ ಕಾಲದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಅಂತೇಳಿ ಪಡ್ರೆ ಚಂದುನವರ ವಿಷ್ಣು, ಮರವಂತ ವಿಶ್ವೇಶ್ವರಯ್ಯರ ಬ್ರಹ್ಮ, ಮತ್ತು ಸಹ ಕಲಾವಿದರೊಬ್ಬರ ಈಶ್ವರ, ಮತ್ತು ಮಧುಕೈಟವರು, ಹಾಗೆ ಎನ್ ಮಾಧವ ಶೆಟ್ಟಿ ಮತ್ತು ಅಪ್ಪಯ್ಯ ಅಂತ ಹೇಳುವಂತಹ ಒಬ್ಬರನ್ನ ಮಧುಕೈಟವರು. ಇದಾದ ನಂತರ ಶುಂಭಾನಿ ಶುಂಭರು ಕುഞ്ഞിಕಣ್ಣ
ಅಂತ ಹೇಳುವಂಥ ಒಬ್ಬರು ಬಣ್ಣದ ವೇಷಧಾರಿದ್ದರು. ಅವರ ನಂತರ ಪಕಲಕುಂಜ ಅಂತ ಹೇಳುವಂಥ ಒಬ್ಬರು ವೇಷಧಾರಿದ್ರು. ಅವರದ್ದು ಶುಂಭಾನಿ ಶುಂಭರು. ಚಂಡಮುಂಡರು ಕಟೀಲು ಶ್ರೀನಿವಾಸರಾವ್ ಮತ್ತು ಇನ್ನೊಬ್ಬರು ಅಪ್ಪಯ್ಯಮಣಿ. ಈಗ ಆಗ ಒಬ್ಬೊಬ್ಬ ವೇಷಧಾರಿ ಎರಡೆರಡು ವೇಷ ಮಾಡುವಂತಹ ಅನಿವಾರ್ಯತೆ ಇತ್ತು. ಈಗ ಒಂದು ವೇಷವನ್ನು 3 ಜನ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಯಕ್ಷಗಾನ ಬೆಳವಣಿಗೆ ಆಗಿದೆ. ಯಕ್ಷಗಾನ ಸಂಸ್ಥೆಯ ಸಂಖ್ಯೆಯಲ್ಲಿ ಬೆಳವಣಿಗೆ ಆಗಿದೆ. ಯಕ್ಷಗಾನದ ಕಲಾವಿದರ ಸಂಖ್ಯೆಯಲ್ಲಿ ಬೆಳವಣಿಗೆ ಆಗಿದೆ. ಆದರೆ ಯಕ್ಷಗಾನದ ಕಲಾ ರುಚಿಯಲ್ಲಿ ಎಷ್ಟು ಬೆಳವಣಿಗೆ ಆಗಿದೆ ಅಂತೇಳಿ ಅಭಿಮಾನಿಗಳು ಮಾತ್ರ ಹೇಳಬೇಕಷ್ಟೆ. ಆ ಚಂಡಮುಂಡರು ಅಲ್ಲಿ ಧೀಮಾತ್ಮ ಯಕ್ಷಗಾನವನ್ನು ನೋಡಿದರೆ ನೋಡಲೇಬೇಕಾದದ್ದು ಒಂದು ಕದ್ರಿ ವಿಷ್ಣು ಅಂತ ಹೇಳುವಂತಹ ಒಬ್ಬ ಹಿರಿಯ ಕಲಾವಿದರ ರಕ್ತ ಬೀಜ. ಅದನ್ನು ನೋಡಲಿಕ್ಕೆ ಅಂತೇಳಿಯೇ ಎಲ್ಲೆಲ್ಲಿಂದ ಯಾವ ಊರಿನಿಂದ ಜನ ಬರ್ತಾಯಿದ್ರು. ಅಂಥ ರಕ್ತ ಬೀಜನನ್ನು ಮೊದಲು ನೋಡಲಿಲ್ಲ, ನಂತರವೂ ನೋಡಲಿಲ್ಲ ನಾನು. ಈಗ ಅದರ ನಂತರ ತುಂಬ ಜನ ರಕ್ತ ಬೀಜನ ನೋಡಿದ್ದೇನೆ. ಗೋವಿಂದ ಭಟ್ರ ಸೂರ್ಯಕುಮಾರ್ ಗೋವಿಂದ ಭಟ್ರ ರಕ್ತ ಬೀಜ ನೋಡಿದ್ದೇನೆ. ಪುತ್ತೂರು ನಾರಾಯಣ ಹೆಗ್ಡೆ ರಕ್ತ ಬೀಜ ನೋಡಿದ್ದೇನೆ. ಇನ್ನು ಈಗ ಮಾಡ್ತಾ ಇರುವಂತಹ ಸುಣ್ಣಂಗಳ ಅವ್ರದ್ದು ರಕ್ತ ಬೀಜ ನೋಡಿದ್ದೇನೆ. ಆ ರಕ್ತ ಬೀಜನಿಗೆ ಸರಿಗಟ್ಟಲಿಕ್ಕೆ ಬರಲೇ ಇಲ್ಲ. ದೇವಿಯು ಹಾಗೆ ಭೀಮಭಟ್ರ ದೇವಿಗೆ ಸರಿಗಟ್ಟುವಂತಹ ದೇವಿ ಅದ ನಂತರ ಬರಲಿಲ್ಲ. ಇಂತಹ ಪ್ರಯೋಗಗಳನ್ನು ನೋಡಿ ಕಟೀಲು ಮೇಳದ ಯಕ್ಷಗಾನದಿಂದ ನನ್ನ ಯಕ್ಷಗಾನ ಹವ್ಯಾಸ ಪ್ರಾರಂಭವಾಯಿತು. ಅದರ ನಂತರ ಆ ಯಕ್ಷಗಾನ ಮೇಳದಲ್ಲಿ ಒಬ್ಬರು ಹಾಸ್ಯಗಾರರಿದ್ದರು. ಮೊನ್ನೆ ಕಳೆದ ತಿಂಗಳ ಏನೋ ಬಂತು ಅವ್ರದ್ದು ಉದಯವಾಣಿಯವರದ್ದು ಪರಿಚಯ. ನೆಲ್ಲಿಕಟ್ಟೆ ನಾರಾಯಣ ಹಾಸ್ಯಗಾರರು ಅಂತೇಳಿ. ಸತ್ಯವಾಗಿ ನಿಜವಾಗಿಯೂ ಅವರು ನೆಲ್ಲಿಗಟ್ಟೆ ಹಾಸ್ಯಗಾರರು ಅಂತೇಳಿ, ನೆಲ್ಲಿಗಟ್ಟೆ ನಾರಾಯಣ ಹಾಸ್ಯಗಾರರು ಅಂತ ಹೇಳಿದ್ರೆ ಅವರೊಬ್ಬ ಹಾಸ್ಯಗಾರರು. ಮೇಳಕ್ಕೆ ದಶಾವತಾರ ಮೇಳ ಅಂತೇಳಿ ದಶಾವತಾರಗಳನ್ನು ದಶವೇಷಗಳನ್ನು ಧರಿಸಬಲ್ಲಂತಹ ಒಬ್ಬ ಹಾಸ್ಯಗಾರ ಅಂತ ಹೇಳಿದರೆ ನೆಲ್ಲಿಕಟ್ಟೆ ನಾರಾಯಣರಾವ್. ಅವ್ರದ್ದು ಪರಿಚಯ ಬಂದಿತ್ತು. ಅದರಲ್ಲಿ ಸಂದರ್ಶಕರಿಗೆ ಬಹುಶಃ ಪ್ರಸಂಗದ ಅನುಭವ ಇಲ್ವೋ ಗೊತ್ತಿಲ್ಲ. ಅವರು ಏನು ನಿಮ್ಮ ಅಭಿರುಚಿಯ ವೇಷ ಯಾವುದು ಅಂತ ಕೇಳಿದ್ದಕ್ಕೆ ಸುಗ್ರೀವ ಅಂತ ಹೇಳಿದರು. ಹಾಗೆ ಸುಗ್ರೀವ ಅಂತೇಳಿ ಅವರು ಬರೆದರು. ಯಾವ ಸುಗ್ರೀವ ಅಂತೇಳಿ ವಾಲಿ ಸುಗ್ರೀವನ ಅಲ್ಲ ಬೇರೆ ಸುಗ್ರೀವನ ಅಂತೇಳಿ ಅದರಲ್ಲಿ ಇದು ಬರಲಿಲ್ಲ, ವಿವರಣೆ ಬರಲಿಲ್ಲ. ಅವರ ಸುಗ್ರೀವ ಇದ್ದದ್ದು ನೋಡಲಿಕ್ಕಿದ್ದ ಸುಗ್ರೀವ ಇದ್ದದ್ದು ದೇವಿ ಮಹಾತ್ಮೆಯಲ್ಲಿ ಶುಂಭಾನಿ ಶುಂಭರ ರಾಯಭಾರಿಯಾಗಿ ದೇವಿ ಹತ್ರ ಹೋಗುವ ಸುಗ್ರೀವ. ಅದನ್ನು ನೋಡಬೇಕಾದಂಥ ಸುಗ್ರೀವನೇ ಹೌದು. ಯಾಕೆಂತ ಹೇಳಿದರೆ ಹಾಸ್ಯಗಾರನಲ್ಲಿ ಏನು ವೈಶಿಷ್ಟ್ಯತೆ, ಏನು ವಿದ್ವತ್ತಿದೆ ಎಂಬುದನ್ನೆಲ್ಲ ತೋರಿಸಿಕೊಟ್ಟವರು ಅವರು. ಯಕ್ಷಗಾನದ ಮೊದಲ ಪೀಠಿಕೆ ಇದಾಯಿತು. ಅದರ ನಂತರ ನಾನು ಯಕ್ಷಗಾನದ ಸಂಘಟಕನಾದದ್ದು ಹೇಗೆ, ನಮ್ಮ ಊರಿನಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನ ಅಂತೇಳಿ ಒಂದುಂಟು. ಅದರಲ್ಲಿ ನನ್ನ SLC ಆಗಿ PUC ಆದ ಬಳಿಕ ನನ್ನ ದೊಡ್ಡಪ್ಪನ ಮಗನೇ ಅಲ್ಲಿ ಅರ್ಚಕರು. ಅವರ ಒಡಗೂಡಿ ಕಾವೂರು ಮಹಾಲಿಂಗೇಶ್ವರ ದೇವಸ್ಥಾನ ಜೀರ್ಣಾವಸ್ಥೆಯಲ್ಲಿದ್ದು ಅದನ್ನು ಒಳ್ಳೆಯದು ಮಾಡಬೇಕು ಅಂತ ಹೇಳುವ ಉದ್ದೇಶದಿಂದ ಮಹಾಲಿಂಗೇಶ್ವರ ವಿನಾಯಕ ಭಜನಾ ಮಂಡಳಿ ಅಂತೇಳಿ ಸ್ಥಾಪನೆ ಮಾಡಿದೆ. ಅದು ಪುಣ್ಯಕ್ಕೆ ನಡೀತಾ ಉಂಟು. 60 ವರ್ಷ ಆಯಿತು. ಮೊನ್ನೆ 64ನೇ ಇಸ್ವಿಗೆ 60ನೇ ವರ್ಷದ ಸನ್ಮಾನದಲ್ಲಿ ನನಗೂ ಒಂದು ಸನ್ಮಾನ ಆಯಿತು. ಅದರ ಮೊದಲು 50ನೇ ವರ್ಷದ ಸನ್ಮಾನಕ್ಕೆ ಪೂಜ್ಯ ವಿಶೇಷ ಶ್ರೀಪಾದಂಗಳವರು ಬಂದಿದ್ದರು. ಅದರಲ್ಲಿ ಪ್ರಾಸ್ತಾವಿಕ ಭಾಷಣ ಮಾಡುವಂಥ ಅವಕಾಶ ನನಗೆ ಸಿಕ್ಕಿದ್ದು ನನ್ನ ಪುಣ್ಯ ಅಂತೇಳಿ ನಾನು ನೆನೆಸಿಕೊಳ್ತೇನೆ. ನಂತರ ಅಲ್ಲಿಯೇ ಒಂದು ಯಕ್ಷಗಾನ ಭಜನಾ ಮಂಡಳಿಯ ಒಟ್ಟಿಗೆ ಒಂದು ಯಕ್ಷಗಾನ ಮಂಡಳಿ ಅಂತೇಳಿ ಸ್ಥಾಪನೆ ಮಾಡಿದೆ. ಅದಕ್ಕೆ ಕಾರಣ ಒಬ್ಬ ಶೀನ ಕುಲಾಲ್ ಅಂತೇಳಿ ಒಬ್ಬ ಬಹಳಷ್ಟು ಅನುಭವವುಳ್ಳ, ಬಹಳಷ್ಟು ಉಮೇದುಳ್ಳಂತಹ ಒಬ್ಬ ವ್ಯಕ್ತಿ ಶೀನ ಕುಲಾಲ್ ಅಂತೇಳಿ. ಅವರು PWDಯಲ್ಲಿ ಕೆಲಸದಲ್ಲಿದ್ದರು.
ಅವರ ಉತ್ತೇಜನದಿಂದ ಕಾವೂರು ದೇವಸ್ಥಾನದಲ್ಲಿ ಆ ಕಾಲಿನ ಪ್ರಸಿದ್ಧ ವೇಷಧಾರಿಯಾದಂಥ ಶೆಡ್ಡೆ ಕೃಷ್ಣಮಲ್ಲಿ ಅವರ ಹಸ್ತದಿಂದ ಅವರ ಅಧ್ಯಕ್ಷತೆಯಲ್ಲಿ ಭೀಷ್ಮ ಸೇನಾಧಿಪತ್ಯ ಎನ್ನುವಂತಹ ಒಂದು ಪ್ರಸಂಗದಿಂದ ಯಕ್ಷಗಾನ ಸಂಘ ಉದ್ಘಾಟನೆ ಆಯಿತು. ಅದಕ್ಕೆ ನಮ್ಮ ಊರಿನಲ್ಲೊಬ್ಬರು ಇದ್ದಾರದ್ದಂತೇಳಿ ತೋರಿಸಲಿಕ್ಕಾಗಿ ಒಬ್ಬರು ಪ್ರಾಯದ ಗಡ್ದೆ ತ್ಯಾಂಪಣ್ಣ ಪಕ್ಕಳ್ರು ಅಂತೇಳಿ ಅವರು ದ್ರೋಣ ಮಾಡಿದರು. ಒಳ್ಳೆಯ ಇದಾಯಿತು. ನಾಲ್ಕಾರು ವರ್ಷಗಳಲ್ಲಿ ಆ ಸಂಘವನ್ನು ನಡೆಸಿಕೊಂಡು ಪ್ರತಿ ವರ್ಷ ಪ್ರತಿ ಆದಿತ್ಯವಾರ ನಾವು ಸದಸ್ಯರು ಯಕ್ಷಗಾನ ಮಾಡ್ತಾ ಇದ್ದೆವು. ಪ್ರತಿ ವರ್ಷಕ್ಕೆ ಒಂದು ದಿನ ಆ ಕಾಲಿನ ಗುರುವಪ್ಪ ಮಾಸ್ಟರು, ಮಂದಾರ ಕೇಶವ ಭಟ್ರು, ಕೊಂಡಾಣ ವಾಮನ ಮಾಸ್ಟರು, ಎಚ್ ನಾರಾಯಣರಾವ್, ಪಿ ಎಲ್ ಉಪಾಧ್ಯಾಯರು ಮುಂತಾದಂತಹ ವಿಶೇಷ ಅರ್ಥಧಾರಿಗಳನ್ನು ಕಳಿಸಿ ವರ್ಷಕ್ಕೊಮ್ಮೆ ವಾರ್ಷಿಕೋತ್ಸವ ಮಾಡ್ತಿದ್ದೆವು. ಆ ಕಾಲಕ್ಕೆ ನಮಗೆ ಭಾಗವತರಾಗಿ ಸಹಕರಿಸಿದವರು ದೋಗ್ರ ಪೂಜಾರಿಯವರ ಮಗ ಮಧುಕುಮಾರ್, ವಿಶುಕುಮಾರರ ತಮ್ಮ. ಆ ಕಾಲಕ್ಕೆ ನಮಗೆ ಹಿಮ್ಮೇಳದಲ್ಲಿ ಸಹಕರಿಸಿದವರು ಮಣ್ಣಗುಡ್ಡೆಯ ಭಗವತಿ ಕ್ಷೇತ್ರದ ಆನಂದ ಮಾಸ್ಟರು ಮತ್ತು ಅವರ ಸಹಾಯಕ ಕೃಷ್ಣಪ್ಪನವರು. ಆ ನಂತರ 4 ವರ್ಷ ಕಳೆದಾಗ ನನಗೆ ಶಂಕರ್ ವಿಠಲ್ ಕಂಪನಿಯಲ್ಲಿ ಸಾರಿಗೆ ಇಲಾಖೆಯಲ್ಲಿ ಚೆಕ್ಕಿಂಗ್ ಇನ್ಸ್ಪೆಕ್ಟರ್ ಕೆಲಸ ಸಿಕ್ಕಿತು. ಮತ್ತು ದೇವಸ್ಥಾನದ ಬಾಂಧವ್ಯ ಕಡಿಮೆ ಆಯಿತು. ಅಲ್ಲಿಂದ ನಾನು ಶಂಕರ್ ವಿಠಲ್ ಕಂಪನಿಗೆ ಸೇರಿದೆ. ಮತ್ತು ಯಕ್ಷಗಾನ ನೋಡುವಂಥ ಹವ್ಯಾಸ ಜಾಸ್ತಿ ಆಯಿತು. ನೋಡಿದೆ ಯಕ್ಷಗಾನ. ಆ ಸಮಯದಲ್ಲಿ ಕುತ್ಯಾಳ ಮೇಳ, ನೂಜಿಪ್ಪಾಡಿ ಶಂಕರಣ್ಣಪ್ಪರು ನಡೆಸ್ತಾಯಿದ್ರು. ಕರ್ನಾಟಕ ಮೇಳ ವಿಠ್ಠಲ ಶೆಟ್ಟರು ನಡೆಸ್ತಾಯಿದ್ರು. ಗುಂಡಾವು ಮೇಳ ವಿಠ್ಠಲ ಶೆಟ್ಟರ ತಂದೆ ಕಲ್ಲಾಡಿ ಕೊರಗ ಶೆಟ್ಟರು ನಡೆಸ್ತಾಯಿದ್ರು. ಸುರತ್ಕಲ್ ಮೇಳ ವಾಸುದೇವ ಪೈಗಳು ಮತ್ತು ವರದರಾಯ ಪೈಗಳು, ಅವರ ಮೊದಲು ಕಸ್ತೂರಿ ರಂಗಪೈಗಳು ಅಂತೇಳಿ ನಡೆಸ್ತಾ ಇದ್ದರು. ಅವರು ತೀರಿ ಹೋದ ನಂತರ ಒಂದು ಕಾಲದಲ್ಲಿ ಮುಚ್ಚಿಕಡೆ ಆಗುವಂತಹ ಸ್ಥಿತಿಯಲ್ಲಿ ಪುನಃ ಅದನ್ನು ಪುನರುಜ್ಜೀವಗೊಳಿಸಿದವರು ವರದರಾಯರು ಮತ್ತು ವಾಸುದೇವ ಪೈಗಳು. ಎಲ್ಲ ಕಲಾವಿದರು ಬಿಟ್ಟು ಹೋಗಿದ್ದರು. ಕೆಲವರನ್ನೆಲ್ಲ ಸೇರಿಸಿ ಪುನಃ ಸುರತ್ಕಲ ಮೇಳವನ್ನು ಪುನರುಜ್ಜೀವಗೊಳಿಸಿದರು. ಕರ್ನಾಟಕ ಮೇಳದಲ್ಲಿ ವಿಠ್ಠಲ ಶೆಟ್ಟರ ಸಾರಥ್ಯದಲ್ಲಿ ಕರ್ನಾಟಕ ನೆಹರು ಮೈದಾನಲ್ಲಿ ಟೆಂಟಿನ ಆಟಗಳು ಆಗ್ತಿತ್ತು. ಮತ್ತು ತಾತ್ಕಾಲಿಕವಾದಂತಹ ಟೆಂಟನ್ನು ಹಾಕಿ ಸೀನರಿಗಳಿಂದ ವಿಠ್ಠಲ ಬಾಬುರಾಯರ ಸೀನರಿಗಳಿಂದ ಲಂಕಾದಹನ, ದಣದಮಯಂತಿ ಮೊದಲಾದಂಥ ವಿಶೇಷ ಪ್ರಸಂಗಗಳು ಅಭಿನಯಿಸಲ್ಪಟ್ಟು ಪ್ರೇಕ್ಷಕರ ಕಲಾಭಿಮಾನಿಗಳ ಮನಸ್ಸನ್ನು ಸೂರೆಗೊಂಡವು. ಆ ಸಮಯದಲ್ಲಿ ಅವರೆಲ್ಲ ಇದ್ದ ಕಾಲದಲ್ಲಿ ಮಂಜುನಾಯ್ಕರದ್ದು ದೇವವೃತ, ದೊಡ್ಡ ಶಿವರಾಮ ಹೆಗಡೆಯವರದ್ದು ವಿಜಯದ ಭೀಷ್ಮ, ವೀರಭದ್ರ ನಾಯಕರದ್ದು ಕೊನೆಯ ಭೀಷ್ಮ, ಹೀಗೆ 3 ಭೀಷ್ಮ ಅಂದರು. ಶಂಭು ಹೆಗಡೆಯವರ ಸಾಲ್ವ, ಪುಂಡರೀಕ ಗಜಾನನ ಹೆಗಡೆ ಅಂತೇಳಿ ಕೆರೆಮನೆ ಗಜಾನನ ಹೆಗಡೆಯವರ ಅಂಬೆ, ಸಾಲ್ವ ಶಂಭು ಹೆಗಡೆಯವರದ್ದು ಶಾಲ್ವ, ಹೀಗೆಲ್ಲ ಪರಿಚಯ ಇತ್ತು. ಅದನ್ನು ನೋಡಿ ನಾನು ಮೆಚ್ಚಿಕೊಂಡಿದ್ದೆ. ಇಂಥದ್ದೊಂದು ಪ್ರಯೋಗ ತಿಂಕಿನಲ್ಲೂ ಮಾಡಬೇಕು ಅಂತೇಳಿ ತಿಂಕಿನಲ್ಲಿ ಯಾರನ್ನು ಆರಿಸೋದು ಅಂತೇಳಿ ಆರಿಸಿಕೊಂಡು ಮುಂದಿನ ವರ್ಷ 74ನೇ ಇಸ್ವಿಯಲ್ಲಿ ಟೌನ್ ಹಾಲನ್ನು ಬುಕ್ ಮಾಡಿಕೊಂಡು ಒಂದು ಕಲಾವಿದರ ಪಟ್ಟಿ ಮಾಡಿ ಅಗರಿಯವರು ಮಂಡ್ಯಚರು ನಮ್ಮ ಭಾಗವತರು ನಿಶ್ಚಯ. ಅದ ನಂತರ ಚಿಪ್ಪಾರ ಕೃಷ್ಣಬಲ್ಲ ಎಲ್ಲರೂ ಮತ್ತು ದಿವಾಣ ಭೀಮಭಟ್ರು ನಮ್ಮ ಹಿಮ್ಮೇಳವಾದಕರು, ಮಾಂಬಾಡಿ ಸುಬ್ಬಣ್ಣ ಭಟ್ರು ಸಹಾಯಕರು. ಹಾಗೆ ಕುಂಬಳೆ ಸುಂದರರಾಯರು ಶಂತನು ಚಕ್ರವರ್ತಿ, ಮತ್ಸ್ಯಗಂಧಿ MK ರಮೇಶಾಚಾರಿ ಮತ್ತು ದೇವವೃತ ಗೋವಿಂದ ಭಟ್ರದ್ದು ಸುರುವಿನ ಭೀಷ್ಮ. 2ನೇ ಭೀಷ್ಮ
ಭೀಷ್ಮ ಇದು ದಾಶರಾಜ ತೆಕ್ಕಟ್ಟ ಆನಂದಮಾಷ್ಟರದ್ದು ದಾಶರಾಜ ಆಗ. ಅದರ ನಂತರ ಎರಡನೇ ಭೀಷ್ಮ ಶ್ರೇಣಿಯವರು. ಆ ಭೀಷ್ಮನನ್ನು ಈ ನಮಗೆ ಟೌನ್ ಹಾಲ್ನಲ್ಲಿ ಮಂಗಳೂರಿನಲ್ಲಿ ಆಟ ಮಾಡುವಾಗ ಎರಡು ದೊಡ್ಡ ತಲೆಬಿಸಿಗಳಿದ್ದರು. ಒಂದು ನಾವು ಆಗ ಹಣ ಕೊಟ್ಟು ನೋಡುವ ಯಕ್ಷಗಾನದ ಅಭಿಮಾನಿಗಳಿದ್ದರು. ಅವರಿಗೆ ಅಭಿರುಚಿಗೆ ತಕ್ಕಂತೆ ಯಕ್ಷಗಾನವನ್ನು ನಡೆಸಬೇಕಿತ್ತು. ಆ ಸಮಯದಲ್ಲಿ ಕಲಾವಿದರ ಪರಿಚಯದಿಂದ ಒಳ ಬರುವಂತಹ ಪ್ರೇಕ್ಷಕರು ಹಾಗೂ ವಿಮರ್ಶಕರ ದೃಷ್ಟಿಯಲ್ಲಿ ಯಕ್ಷಗಾನಕ್ಕೆ ಸಹಾಯ ಮಾಡುವ ದೃಷ್ಟಿಯಲ್ಲಿ ಒಳಬರುವಂಥ ಪ್ರೇಕ್ಷಕರು ಕೆಲವರಿದ್ದರು. ಅಂಥ ಪ್ರೇಕ್ಷಕರಿಂದ ಕೆಲವು ಸರ್ತಿ ಅನಾವಶ್ಯಕ ತೊಂದರೆಗಳು ಆಗುತ್ತಾ ಇತ್ತು. ಹಾಗೆ ಅದರಿಂದಾಗಿ ಆವತ್ತಿನ ಶ್ರೇಣಿಯವರ ಭೀಷ್ಮ ಸ್ವಲ್ಪ ವೇಷದಲ್ಲಿ ಕೆಟ್ಟು ಹೋಯಿತು ಅಂತ ಹೇಳಿದ್ರೆ, ಯಾರೋ ಅವರಿಗೆ ಅವತ್ತು ಕಿರೀಟ ಇಡಬಾರದು ಅಂತ ಹೇಳಿದ್ರಂತೆ. ಹಾಗೆ ಕಿರೀಟ ಇಡದೆ ತಿರುಮುಡಿ ಕಟ್ಟಿ ಭೀಷ್ಮ ಮಾಡಿದರು. ಅದು ಏನೋ ಸಭೆಗೆ ಸರಿ ಬರಲಿಲ್ಲ. ಆದರೆ ಬಾಕಿಯೆಲ್ಲ ಅಂಬೆ, ಕೋಳಿಯೂರು ರಾಮಚಂದ್ರ ಅವರದು, ಸಾಲ್ವ ಪುತ್ತೂರು ನಾರಾಯಣ ಅವರದು, ಏಕಲವ್ಯ ಕುಟ್ಯಪ್ಪನವ್ರದ್ದು, ಪರಶುರಾಮ ಅಳಿಕೆ ರಾಮಯ್ಯರವರದ್ದು, ಕಡೆಯ ಭೀಷ್ಮ ದೊಡ್ಡ ಸ್ವಾಮಿಗರದ್ದು, ಕೃಷ್ಣ ಪೆರುವೋಡಿ ನಾರಾಯಣಮಠರು ಅಂತೇಳಿ ಹಾಸ್ಯಗಾರರಲ್ಲ ಮತ್ತೊಬ್ಬರು ವೇಷಧಾರಿ ಇದ್ದರು ಅವರದ್ದು. ಹೀಗೆ ಇದರಲ್ಲಿ ಒಳ್ಳೆಯ ರೀತಿಯಲ್ಲಿ ಮಾಡಿ ಜನಪ್ರಶಂಸೆಗೆ ಒಳಗಾಯಿತು. ಅಲ್ಲಿಗೆ ನನ್ನ ಯಕ್ಷಗಾನದ ಪ್ರಯಾಣ ಒಂದು ಮಟ್ಟಿಗೆ ನಿಂತದ್ದಾಯಿತು. ಯಾಕೆಂತ ಹೇಳಿದ್ರೆ ಆಗಲೇ ನಿಶ್ಚಯ ಇದು ಶುರುವಾಯಿತು, ಸಂಘರ್ಷ ಶುರುವಾಯಿತು. ಆಗ ಟೌನ್ ಹಾಲ್ನಲ್ಲಿ ಯಕ್ಷಗಾನ ಪ್ರದರ್ಶನ ಮಾಡಿಸಲಿಕ್ಕೆ ಕೆಲವು ಕಲಾವಿದರು ತಯಾರಾದರು. ಅದರಲ್ಲಿ ಕರ್ನೂರು ಕೊರಪ್ಪರಗಿಗಳು ಮತ್ತು ಕಾವೂರು ಕೇಶವನವರು. ಒಂದು ವರ್ಷ ನಮ್ಮ ಉಡುಪಿಯ ಕಾರ್ಯಕ್ರಮ, ಅದೇ ಮಂತ್ರಾಲಯ ಮಹಾತ್ಮೆ ಉಡುಪಿಯ ಕಾರ್ಯಕ್ರಮ ಮಾಡುವ ದಿವಸ ಕೆಲವು ನಮ್ಮ ಕಲಾವಿದರನ್ನು ಅವರು ಸೆಳೆದುಕೊಂಡು ಮಂಗಳೂರಿನಲ್ಲಿ ಕಾರ್ಯಕ್ರಮವನ್ನು ನಡೆಸಿದರು. ನಾವು ಅದು ಕಲಾವಿದರ ದೋಷ ಅಂತೇಳಿ ನಾನು ಹೇಳೋದಿಲ್ಲ. ಕೆಲವು ಪ್ರಭಾವಿ ವ್ಯಕ್ತಿಗಳಿದ್ದರು, ಅವರ ಪ್ರಭಾವದಿಂದ ಕಲಾವಿದರು ಅವರಿಗೆ ಒಪ್ಪಿಕೊಳ್ಬೇಕಾಯಿತು ಅಂತ ಒಪ್ಪಿಕೊಂಡು ಅವರು ಅಲ್ಲಿಗೆ ಹೋದರು. ಆದರೆ ಅವರೇ ಪೇಪರ್ನಲ್ಲಿ ಹಾಕಿದರು, ಇಲ್ಲಿ ವೇಷ ಮಾಡಿ ಉಡುಪಿಗೆ ಹೋಗ್ತಾರೆ, ಉಡುಪಿಯಲ್ಲಿ ವೇಷ ಮಾಡಿದವರು ಇಲ್ಲಿಗೆ ಬರ್ತಾರೆ ಅಂತೇಳಿ ಪೇಪರ್ನಲ್ಲಿ ಜಾಹೀರಾತು ಕೊಟ್ಟು ಆಟ ಮಾಡಿಸಿದರು. ಆದರೂ ನಮಗೆ ಉಡುಪಿಯಲ್ಲಿ ಆಟ ಮಾಡುವಾಗ ದೊಡ್ಡ ತಾಪತ್ರಯ ಆಯಿತು. ಉಡುಪಿಯಲ್ಲಿ ನಾವು ಹೇಳಿದಂತೆ ಶ್ರೇಣಿಯವರ ರಾಘವೇಂದ್ರ ಸ್ವಾಮಿ ಅಂತೇಳಿ ಹೇಳಿದಂತೆ ಆ ಸಮಯಕ್ಕಾಗುವ ಶ್ರೇಣಿಯವರು ಮುಟ್ಟಿರಲಿಲ್ಲ. ಅದಕ್ಕೆ ಸಭೆಯೆಲ್ಲ ಎದ್ದಿತು. ಸಭೆ ಎದ್ದು ಗಲಾಟೆ ಶುರು ಮಾಡಿತು. ಅಷ್ಟೊತ್ತಿಗೆ ಅಲ್ಲಿಯೇ ಕಾರ್ಯಕ್ರಮ ಸಂಘಟಕನಾಗಿದ್ದ ನಾನು ವೇದಿಕೆ ಮೇಲೆ ಬಂದು, ಯಾರು ಗಲಾಟೆ ಮಾಡಬೇಡಿ, ಯಾರು ನಾನು ಹೇಳಿದಂತಹ ಯಾವುದೇ ಕಲಾವಿದರು ಒಬ್ಬರು ಬಾರದಿದ್ದರೂ ನಿಮ್ಮ ಹಣವನ್ನು ಬೆಳಿಗ್ಗೆ ತೆಗೆದುಕೊಂಡು ನೀವು ಹಿಂದೆ ಹೋಗಿ ಕಿಟಿನ ಹಣವನ್ನು ನಾನು ಹಿಂದೆ ಕೊಡ್ತೇನೆ, ನಾನು ಎಲ್ಲಿಗೂ ಓಡಿ ಹೋಗುವುದಿಲ್ಲ ಅಂತ ಹೇಳಿದೆ. ಆ ಮಾತನ್ನು ನಂಬಿ ಸ್ವಲ್ಪ ಕಡಿಮೆ ಆಯಿತು. ಅಷ್ಟೊತ್ತಿಗೆ ಶ್ರೇಣಿಯವರು ಬಂದರು. ಶ್ರೇಣಿಯವರು ಬರುವಾಗ ಗೊತ್ತಾಯಿತು ಅವರಿಗೆ, ಹೀಗೆ ಗಲಾಟೆ ಆಗಿದೆ ಅಂತೇಳಿ. ಅವರು ಏನು ಮಾಡಿದ್ರು, ಎದುರಿನಲ್ಲಿ ಬಾಕಿಯವರು ಹಿಂದಿನಿಂದ ಚೌಕಿಗೆ ಹೋಗಬೇಕಾದ್ರೆ ಅವರು ನನ್ನ ಕೈಯನ್ನು ಹಿಡ್ಕೊಂಡು, ಯಾರು ಗಲಾಟೆ ಮಾಡಿದ್ರು ನೋಡೋರು ಅದೇನು ಅಂತೇಳಿ ನನ್ನ ಕೈಯನ್ನು ಹಿಡ್ಕೊಂಡು ಸಭೆಯಲ್ಲಿಲ್ಲ ಸಿಗಿದ ಒಳಗೋದ್ರು ಚೌಕಿಗೆ. ಅದರ ನಂತರ ಇಡೀ ಸಭೆ ಶಾಂತ ಆಯಿತು, ಆಟ ಸರಿಯಾಯಿತು. ಹೀಗೆ ಕಲಾವಿದರು ಕೆಲವು ದಿಕ್ಕಿನಲ್ಲಿ, ಎರಡರ ದಿಕ್ಕಿನಲ್ಲಿ ಒಪ್ಪಿಕೊಂಡು ಸಂಘಟನೆಗೆ ತೊಂದರೆ ಆಗ್ತದೆ ಅಂತ ಹೇಳೋದನ್ನು ಒಂದು ಉದಾಹರಣೆ ಕೊಟ್ಟದ್ದು ನಾನು ನಿಮಗೆ ಅಷ್ಟೇ. ಇದು ಕಲಾವಿದನಲ್ಲೇ ಆಗಿದ್ದಲ್ಲ, ಪ್ರಭಾವಿ ವ್ಯಕ್ತಿಗಳ ಪ್ರಭಾವದಿಂದಲೂ ಆಗಿರ್ಬೋದು, ಅಥವಾ ಸಂಘಟಕರ ಹೆಚ್ಚಿನ ದುಡ್ಡಿನ ಆಸೆ ತೋರಿಸಿ ಮಾಡಿದ್ದೂ ಆಗಿರ್ಬೋದು. ಆದ್ದರಿಂದ ಅದರ ನಂತರ ಮುಂದಿನ ವರ್ಷ ಸಮಗ್ರ ಭೀಷ್ಮವನ್ನು ಆಡಿಸಿ
ನನ್ನ ಕಾರ್ಯಕ್ರಮವನ್ನು ನಿಲ್ಲಿಸಿದೆ. ಮತ್ತು ನನ್ನ ಕಾರ್ಯಕ್ಷೇತ್ರವು ಮಂಗಳೂರಿನಿಂದ ಪುತ್ತೂರಿಗೆ ವರ್ಗವಾಯಿತು. ನನ್ನ ನೆಂಟರಿಗೆ ಅಲ್ಲೊಂದು ಹೋಟ್ಲು ಮಾಡಬೇಕು ಅಂತೇಳಿ ಹೋಟ್ಲು ಮಾಡಿ ಅಲ್ಲಿಗೆ ಬಂದೆ. ಅಲ್ಲಿ ಬಂದ ನಂತರ ನನ್ನ ಯಕ್ಷಗಾನ ಕಾರ್ಯಕ್ರಮ ಎಲ್ಲ ಬಿಟ್ಟು ಹೋಯಿತು. ಆದರೂ ನನ್ನನ್ನು ಯಕ್ಷಗಾನ ಬಿಡಲಿಲ್ಲ. ಅಗಡಿ ಭಾಗದಲ್ಲಿ ಎಲ್ಲಿ ಪುತ್ತೂರಿನ ಹತ್ರ ಆಟ ಆದರೂ ನನ್ನ ಹೋಟ್ಲಿತ್ತು ಕೋರ್ಟ್ ರೋಡ್ನಲ್ಲಿ ಮಹೇಶ್ ಪ್ರಸಾದ್ ಅಂತೇಳಿ, ಅಲ್ಲಿಗೆ ಹುಡುಕಿಕೊಂಡು ಬಂದು ನನ್ನ ಮನೆಯಲ್ಲಿ ಒಂದು ದಿನ ಇದ್ದು ಹೋಗ್ತಾಯಿದ್ದೆ. ಬಾಕಿ ಎಲ್ಲ ಕಲಾವಿದರು ರಾಜಣ್ಣನ ಹೋಟ್ಲು ಅಂತೇಳಿ ನನ್ನ ಹೋಟ್ಲಿಗೆ ಬಂದು ನನ್ನನ್ನು ವಿಚಾರಿಸಿಕೊಂಡು ಹೋಗ್ತಾಯಿದ್ದೆ. ಅಂತಹ ಸಮಯದಲ್ಲಿ ನಮಗೆ ಗಂಟು ಬಿದ್ದವರು ಒಬ್ಬರು KH ದಾಸಪ್ರಯ್ಯವರು. ಅವರು ಕುಂಬಳೆ ಮೇಳ ಮಾಡ್ತೇನೆ ಅಂತೇಳಿ ಹೊರಟರು. ಅದಕ್ಕೆ ಕಾರ್ಪೊರೇಷನ್ ಬ್ಯಾಂಕಿನಲ್ಲಿ 1.5 ಲಕ್ಷ ರೂಪಾಯಿಗೆ ಸಾಲಕ್ಕೆ ಅರ್ಜಿ ಹಾಕಿದ್ರು. ಜಾಮೀನಿಗೆ ಜನ ಸಿಕ್ಕಲಿಲ್ಲ ಅಂತೇಳಿ ನಮ್ಮನ್ನು ಕೇಳಿಕೊಂಡರು. ಅವರಿಗೆ ಕಲಾವಿದರಿಗೆ ಇರುವಂತಹ ಮೂಲ ದುರಭ್ಯಾಸಗಳು ಅವರಲ್ಲಿ ಇಲ್ಲ ಅಂತ ಹೇಳಿ ಮನೆಗೆ ತಿಳಿದಿದ್ದ ನಾನು ಅವರ ಕೋರಿಕೆಗೆ ಒಪ್ಪಿಕೊಂಡು ಜಾಮೀನು ಹಾಕಿದೆ. ಜಾಮೀನು ಹಾಕಿ ಮೇಳ ಪ್ರಾರಂಭವಾಗಿ ನಡೀತಾ ಇತ್ತು. ಆದರೆ ಮೇಳ ನಡೆಯಲಿಲ್ಲ ಹೆಚ್ಚು ವರ್ಷ. ಕೋರ್ಟ್ನ ಬ್ಯಾಂಕಿನ ಸಾಲ ಹಾಗೇ ಉಳಿಯಿತು. ಕೋರ್ಟ್ ಮೆಟ್ಟಲಿತ್ತು. ಆ ಸಮಯದಲ್ಲಿ ನನ್ನ ಹೋಟೆಲ್ನಲ್ಲಿ ನನ್ನ ಪಾಲ್ದಾರ ಆಗಿದ್ದ ಒಬ್ಬ, ಅವನೂ ಸ್ವಲ್ಪ ನನಗೆ ಧನಹಾನಿ ಮಾಡಿದ. ಈ ಕೋರ್ಟು ಕಟ್ಲೆಯಿಂದ ನನಗೆ ಮಾನಹಾನಿ ಆಯಿತು. ಆದ್ದರಿಂದ ನನ್ನ ನೆಂಟರಿರುವಂಥ ಊರಿನಲ್ಲಿ ನನಗೆ ನಿಲ್ಲುವ ಮನಸ್ಸಾಗದೆ ನಾನು ಪುತ್ತೂರನ್ನು ಬಿಟ್ಟು 13 ವರ್ಷ ಅಜ್ಞಾತವಾಸ ಅಂತೇಳಿ ಶಿವಮೊಗ್ಗ, ಅರಸೀಕೆರೆ, ಹಾಸನ ಅಂತೇಳಿ ಈ ದಿಕ್ಕಿನಲ್ಲಿ 13 ವರ್ಷ ಇದ್ದೆ. ಕಡೆಗೆ ನನ್ನ ಮಗ 13 ವರ್ಷ ಕಳೆದ ನಂತರ ನನ್ನ ಮಗ ಸ್ವಲ್ಪ ಪುತ್ತೂರಿನಲ್ಲಿ ನನ್ನ ಮಾವನ ಹೋಟ್ಲಲ್ಲಿ ಸ್ವಲ್ಪ ಗಟ್ಟಿಯಾದ ನಂತರ ನನ್ನನ್ನು ಕರ್ಕೊಂಡು ಬಂದ ಪುನಃ ಪುತ್ತೂರಿನಲ್ಲಿ ಬಂದು ಈಗ 18 ವರ್ಷ ಆಯಿತು. ಪುನಃ ಪುತ್ತೂರಿಗೆ ಬಂದು 18 ವರ್ಷ ಆಯಿತು. ಪುತ್ತೂರಿನಲ್ಲಿ ಬಂದು ಒಂದು ಸ್ವಂತ ಮನೆ ಮಾಡಿಕೊಂಡಿದ್ದೆ. ಆ ಪುತ್ತೂರಿನಲ್ಲಿ ಹೋಟ್ಲು ಇರುವಂಥ ಸಮಯದಲ್ಲಿ ನನಗೆ ಗಂಟು ಬಿದ್ದವರು ಮುಚ್ಚಿನಾಯರು ಅಂತೇಳಿ, ಅಗರಿಯವರ ಅಭಿಮಾನಿ ನಾನು ಅಂತೇಳಿ ಅಗರಿಯವರಿಗೊಂದು ಸನ್ಮಾನ ಮಾಡ್ತೇನೆ, ಅದಕ್ಕೆ ಒಂದು ಅಭಿನಂದನ ಗ್ರಂಥ ಮಾಡ್ತೇನೆ, ಅದಕ್ಕೆ ನೀವು ಸಹಾಯ ಮಾಡಬೇಕು, ನಿಮಗೆ ಜನ ಒಂದು ಕೊಡ್ತೇನೆ, KV ಗಣಪಯ್ಯ ಅಂತೇಳಿ ಅವರನ್ನು ನಮ್ಮೊಟ್ಟಿಗೆ ಸೇರಿಸಿ ಯಕ್ಷಬ್ರಹ್ಮ ಅಂತೇಳಿ ಒಂದು ಪ್ರಸಂಗವನ್ನು ಇದನ್ನು ಮಾಡಬೇಕು ಅಂತೇಳಿ ಕೇಳಿಕೊಂಡರು. ಹಾಗೆ ಅದಕ್ಕೆ ಒಪ್ಪಿಕೊಂಡೆ. ಆ ಯಕ್ಷಬ್ರಹ್ಮವನ್ನು ನಾನು ಸಂಪಾದಿಸಿದೆ. ಇದರಲ್ಲಿ ಸಂಪಾದಕ ಪಟ್ಟಿಯಲ್ಲಿ KV ಗಣಪಯ್ಯ, ಪ್ರಭಾಕರ ಜೋಶಿ, ತಾಳ್ದಂಡೆ ಕೃಷ್ಣ ಭಟ್ರು, ರಾಜಗೋಪಾಲ ಭಟ್ಟ ಅಂತೇಳಿ 4 ಜನರ ಹೆಸರು ಇದೆ. ಈ 4 ಜನರ ಹೆಸರು ಹೇಗೆ ಬಂತು ಅಂತ ಕೇಳಿದರೆ, ಈ ಸಂಚಿಕೆಯಲ್ಲಿ ಈ ಯಕ್ಷಬ್ರಹ್ಮ ಪುಸ್ತಕದಲ್ಲಿ ಬರುವಂಥ ಕಲಾವಿದರ ಬರಹಗಳನ್ನು ಸಂಗ್ರಹಿಸಿಕೊಟ್ಟವರು ಶ್ರೀಮಾನ್ ಪ್ರಭಾಕರ ಜೋಶಿಯವರು. ಆದ್ದರಿಂದ ಅವರಿಗೊಂದು ಸಂಪಾದಕ ಪಟ್ಟ ಕೊಟ್ಟಿದೆ. ಈ ಕರಡು ಪ್ರತಿಯನ್ನು ತಿದ್ದಿದವರು ಉಪ್ಪಿನಂಗಡಿಯಲ್ಲೇ ಇರುವಂಥ ತಾಳ್ತದೆ ಕೃಷ್ಣ ಭಟ್ರು. ಅವರ ಮಗ ದೊಡ್ಡ ವಸಂತಕುಮಾರ್ ಅಂತೇಳಿ ದೊಡ್ಡ ಕನ್ನಡ ಪಂಡಿತರು ಈಗಲೂ ಇದ್ದಾರೆ. ಆ ತಾಳ್ತದೆ ಕೃಷ್ಣ ಭಟ್ರು ಅಂತೇಳಿ ಅವರು ಇಬ್ಬರು ಸಂಪಾದಕರಾದರು. ಅವರ ಒಟ್ಟಿಗೆ ನಾನೊಬ್ಬ, 3 ಜನ MAಯವರ ಒಟ್ಟಿಗೆ ನಾನೊಬ್ಬ MA ಸಂಪಾದಕನಾದ. ಆದರೆ ಆಗಿ ಕಾರ್ಯಕ್ರಮ ಎಲ್ಲ ಬಹಳ ಚೆಂದ ಆಯಿತು. ಅದರ ಪ್ರತಿಗಳೆಲ್ಲ ಭಾವಚಿತ್ರದ ಪ್ರತಿಗಳೆಲ್ಲ ನನ್ನ ಹತ್ರ ಇದೆ. ಅದನ್ನು ಆ ಸಮಯದಲ್ಲಿ ಪ್ರಕಟಗೊಂಡಂತಹ ಈ ಪುಸ್ತಕ ಯಕ್ಷಬ್ರಹ್ಮ ಸಮಾರಂಭಕ್ಕೆ ಬಂದಷ್ಟು ಪ್ರತಿಗಳು ಮಾತ್ರ. ಅದರ ನಂತರ ಹೆಚ್ಚಿನ ಪ್ರತಿಗಳು ಬರಲಿಲ್ಲ. ಅದರ ಪ್ರತಿಗಳನ್ನು ತರಲೂ ಇಲ್ಲ ಯಾರು ವ್ಯವಸ್ಥಾಪಕರಾದ
ಎಳ್ತಂಗಡಿಯ ಮುಚ್ಚಿನಾರು. ಆದ್ದರಿಂದ ಯಕ್ಷಬ್ರಹ್ಮ ಎಲ್ಲರ ಕೈಗೆ ಸಿಕ್ಕಲಿಲ್ಲ. ಅದು ಕೆಲವು ಜನರ ಕೈಯಲ್ಲಿ ಮಾತ್ರ ಉಳಿದಿತ್ತು. ದೊಡ್ಡ ಸಾಮಗ್ರ ಪ್ರತಿಯಾಗಿ ML ಸಾಮಗ್ರ ಕೈಯಲ್ಲಿ ಇದೆ ಅಂತ ಹೇಳಿ ಮೊನ್ನೆ ಹೇಳಿದರು. ಇಂಥ ಒಂದು ಪ್ರತಿಯನ್ನು ಪುನಃ ಪ್ರಕಟ ಮಾಡಿದವರು ನಮ್ಮ ಯಾವುದೇ ಇದನ್ನು ಪ್ರಸ್ತಾವಿಸದೆ ಬಿಡುಗಡೆಗೊಳಿಸಿದರು. ಅದು ಯಾವ ರೀತಿ ಏನಾಯಿತು, ಅದು ಯಾಕಾಯಿತು ಹಾಗೆ ಅಂತೇಳಿ ನನಗೆ ಗೊತ್ತಿಲ್ಲ. ಈ ರೀತಿ ಯಕ್ಷಗಾನದಲ್ಲಿ ನನಗೆ ಆದ ಅಭಿಮಾನಕ್ಕೆ ನನಗೆ ಆದಂಥ ಅವಮಾನವೇ ಜಾಸ್ತಿ. ಈ 2 ಪ್ರಕರಣಗಳು ನನಗೆ ಆಯಿತು. ಯಕ್ಷಗಾನ ಮೂಲಭೂತ ಚೌಕಟ್ಟು ಅಂತ ಹೇಳಿದರೆ ಏನು? ಯಕ್ಷಗಾನ ಅಂತ ಹೇಳಿದರೆ ರಾತ್ರಿ ಮೊದಲು ನಡೀತಿದ್ದದ್ದು ರಾತ್ರಿ 9 ಗಂಟೆಯಿಂದ ಬೆಳಿಗ್ಗೆ 6 ತನಕ. ಆ ಸಮಯಕ್ಕಾಗಿ ಬೇಕಾದಂತಹ ರಾಗ ತಾಳ ಪದ್ಯಗಳನ್ನು ಹಾಕಿ ಸನ್ನಿವೇಶಗಳನ್ನು ಸಾಹಿತಿಗಳು ಸೃಷ್ಟಿ ಮಾಡಿದರು. ಈಗ ಅದೇ ಪದ್ಯವನ್ನು ಸಾಹಿತ್ಯವನ್ನು ಹಿಡಿದುಕೊಂಡು 6 ಗಂಟೆ ಸಂಜೆಯಿಂದ ರಾತ್ರಿ 12 ಗಂಟೆಯ ತನಕ ಕಾಲಮಿತಿ ಯಕ್ಷಗಾನ ಅಂತ ಹೇಳಿ ಪ್ರದರ್ಶನ ಮಾಡ್ತಾರೆ. ಇದು ಎಷ್ಟು ಸರಿಯಾಗ್ತದೋ ಗೊತ್ತಿಲ್ಲ. ಬೆಳಗಿನ ಜಾವ ಹಾಡಬೇಕಾದ ಮೋಹನ ರಾಗವನ್ನು ರಾತ್ರಿ 12 ಗಂಟೆಗೆ ಭಾಗವತರು ಹಾಡಿದರೆ ಎಷ್ಟು ಆಭಾಸ ಆಗ್ತದೆ ಅಂತೇಳಿ ಕಲಾವಿದರು ಅಥವಾ ತಿಳಿದವರು ಪ್ರಶ್ನಿಸಬೇಕಷ್ಟೆ. ಇದನ್ನೆಲ್ಲ ಹೇಳುವಂತಹ ಧೈರ್ಯ ನಮಗಿಲ್ಲ. ಇದನ್ನೆಲ್ಲ ಅರಗಿಸಿಕೊಳ್ಳುವಂತಹ ಸಾಮರ್ಥ್ಯವೂ ನನಗಿಲ್ಲ. ಆದರೆ ಇದಕ್ಕೆಲ್ಲ ಏನು ಪ್ರಯತ್ನ ಮಾಡಬೇಕು, ಏನು ಸಮಾಧಾನ, ಯಾರು ಸರಿದಾರಿಗೆ ತರಬೇಕೋ ಅವರು ಸರಿದಾರಿಗೆ ತರಲಿಲ್ಲ. ಅವರು ಅದರ ಪ್ರಯೋಜನವನ್ನು ಪಡೆಯುತ್ತಾ ಇದ್ದಾರೆ. ಇಂಥ ಯಕ್ಷಗಾನದಲ್ಲಿ ಮೊದಲು ಕಟೀಲು ಮೇಳದ ಯಕ್ಷಗಾನದ ಪ್ರಸಂಗ ನಾನು ಹೇಳಿದೆ. ಆಗ ಇದ್ದದ್ದು ದೊಂದಿ ಯಕ್ಷಗಾನ ಅಂತ ಹೇಳಿತ್ತು. ನಮ್ಮ ಕಾಲಕ್ಕೆ ದೊಂದಿ ಹೋಗಿತ್ತು. ಪೆಟ್ರೋಮ್ಯಾಕ್ಸ್ ಬಂದಿತ್ತು. ಪೆಟ್ರೋಮ್ಯಾಕ್ಸ್ ಧ್ವನಿವರ್ಧಕ ಇರಲಿಲ್ಲ. ಖಾಲಿ ಪರಿಸರ ಮಾಲಿನ್ಯ ಇಲ್ಲದ್ರಿಂದ ಭಾಗವತರ ಪದ್ಯ ವೇಷಧಾರಿಗಳ ಅರ್ಥ ಎಲ್ಲ ಸಭೆಗೆ ಸರಿಯಾಗಿ ಕೇಳ್ತಾ ಇತ್ತು. ಒಂದು ಹಳ್ಳಿಗಳಲ್ಲಿ ನಡೀತಾ ಇತ್ತು. ಆ 8 ಪೆಟ್ರೋಮ್ಯಾಕ್ಸ್ಗಳು ಒಂದು ಮೇಳದ ಸಂಪಾದನೆಯಾಗಿತ್ತು. 2 ಚೌಕಿಗೆ 6 ರಂಗಸ್ಥಳಕ್ಕೆ, 2 ಪೆಟ್ಟಿಗೆಗಳು, ಒಂದು ದೇವರ ಪೆಟ್ಟಿಗೆ ಮರದ್ದು, ಒಂದು ಮರದ್ದು ಪೆಟ್ರೋಮ್ಯಾಕ್ಸ್ ಪೆಟ್ಟಿಗೆ, ಇನ್ನು ವೇಷದ ಪೆಟ್ಟಿಗೆ ಎಲ್ಲ ಬೆತ್ತದ ಪೆಟ್ಟಿಗೆಯನ್ನಾಗ ಮೇಳಕ್ಕೆ ವಾಹನ ಸೌಕರ್ಯವೂ ಇರಲಿಲ್ಲ. ಸರ್ವಿಸ್ ಬಸ್ಸಿನ ಟಾಪಿನಲ್ಲಿ ಹಾಕ್ಕೊಂಡು ಬರಬೇಕು, ಅದನ್ನು ಇಳಿಸಬೇಕು. ಬೆತ್ತದ ಪೆಟ್ಟಿಗೆಯಲ್ಲಿ ವೇಷದ ಸಾಮಾನುಗಳು, ಇದನ್ನು ಇಳಿಸಿ ಒಂದು ಊರಿನಲ್ಲಿರುವಂತಹ ದೇವಸ್ಥಾನದಲ್ಲಿದ್ದ ಬ್ರಾಹ್ಮಣರ ಮನೆಯಲ್ಲಿ ದೇವರ ಪೂಜೆ ಮಧ್ಯಾಹ್ನ, ಬ್ರಾಹ್ಮಣ ಕಲಾವಿದರಿಗೆ ಊಟ, ಬಾಕಿಯವರಿಗೆ ಬಿಡಾರದ ಊಟ, ಹೀಗೆ ಏರ್ಪಾಡೆಲ್ಲ ಇತ್ತು. ಮತ್ತು ಕಾರ್ಯಕ್ರಮದಲ್ಲಿ ಆಗ ಈಗಿನ ಹಾಗೆ ವಾಹನದಲ್ಲಿ ಪ್ರಚಾರ, ಕರಪತ್ರ ಇದೆಲ್ಲ ಇರಲಿಲ್ಲ. ಆಗ ಯಕ್ಷಗಾನ ಉಂಟು ಅಂತೇಳಿ ಗೊತ್ತಾಗಬೇಕಾದ್ರೆ ಆಟ ಆಗುವ ದಿವಸ ಸಂಜೆ 6:30 ಗಂಟೆಗೆ ಆಟ ನಡೆಯುವ ಸ್ಥಳದಲ್ಲಿ ಎತ್ತರದಲ್ಲಿ ಹೋಗಿ ಚೆಂಡೆ ಬಾರಿಸುವವರು ಚೆಂಡೆ ಬಾರಿಸಬೇಕಿತ್ತು. ಅದಕ್ಕೆ ಅಬ್ಬರದಾಳ ಅಂತೇಳಿ ಹೆಸರಿತ್ತು. ಕೇಳಿ ಅಂತೇಳಿ ಹೆಸರಿತ್ತು. ಅಬ್ಬರದಾಳ ಅಂತೇಳಿ ಹೆಸರಿತ್ತು. ಅದರ ನಂತರ ದೇವರ ಚೌಕಿ ಪೂಜೆ ಆದ ನಂತರ ರಂಗಸ್ಥಳದಲ್ಲಿ ನಮ್ಮಲ್ಲಿ ಕುಕ್ಕು ಸೊಪ್ಪು ಅಂತ ಹೇಳ್ತಿದ್ರು, ಮಾವಿನ ಸೊಪ್ಪು ಕುಕ್ಕು ಸೊಪ್ಪು ಅಂತೇಳಿ ಹೇಳ್ತಾಯಿದ್ರು. ಅದನ್ನೇ ಎಂಥದ್ದು ಬೇರೆಂದು ಭಾಷೆಯಲ್ಲಿ ಹೇಳಿದ್ರಪ್ಪ, ಮಂತ್ರ ಬಾಲಗೋಪಾಲರು. ಕುಕ್ಕು ಸೊಪ್ಪು ಸುರುತು ಕುಕ್ಕು ಸೊಪ್ಪು ಸೂಟು ಕೋಡಂಗಿ ಅಂತೇಳಿ ಅದಕ್ಕೆ
ಕುಕ್ಕು ಸೊಪ್ಪು ಕೋಡಂಗಿ ಅಂತೇಳಿತ್ತು. ಅದರ ನಂತರ ಬಾಲಗೋಪಾಲರು, ಅದರ ನಂತರ ಶ್ರೀವೇಷ. ಆ ಕಾಲಕ್ಕೆ ಶ್ರೀವೇಷಕ್ಕೆ ಪ್ರಮುಖ ರಂಗಸ್ಥಳಕ್ಕೆ ಬರಬೇಕಿತ್ತು, ಬರ್ತಿದ್ದರು. ಪ್ರಧಾನ ಶ್ರೀವೇಷ ಪ್ರವೇಶಕ್ಕೆ ರಂಗಸ್ಥಳಕ್ಕೆ ಭಾಗವತರು ಬರ್ತಿದ್ದರು. ರಂಗಸ್ಥಳದಲ್ಲಿ ಭಾಗವತರೇ ಶ್ರೀವೇಷ ಕುಣಿಸ್ತಾ ಇದ್ದರು. ಈಗ ಹಾಗಲ್ಲ, ಭಾಗವತರು ಮಂಗಳ ಪದ್ಯಕ್ಕೆ ಬಂದರೆ ದೊಡ್ಡದು 3-4 ಜನ ಭಾಗವತರಿದ್ದಾರೆ, ಒಬ್ಬರು ಕಡೆಯ ಮಂಗಳ ಪದ್ಯಕ್ಕೆ ಬಂದರೂ ಸಾಕು ಭಾಗವತರು. ಆಗ ಹಾಗಲ್ಲ, ಶ್ರೀವೇಷ ಗುಣಿಸಲಿಕ್ಕೆ ಭಾಗವತರು ಬರಬೇಕಿತ್ತು. ಬೆಳಗಿನ ತನಕ ಅವರು ಪದ್ಯ ಹೇಳಬೇಕಿತ್ತು. ಅಂತಹ ಪದ್ಯಗಳನ್ನು ಈಗಿನ ಭಾಗವತರು ಎಷ್ಟು ತಿಳಿದಿದ್ದಾರೋ, ಶ್ರೀವೇಷಗಳನ್ನು ಕುಣಿಸುವಂತಹ ಪದ್ಯಗಳನ್ನು ಯಾರು ತಿಳಿಸಿದ್ದಾರೋ ತಿಳಿಯಲೋ ಗೊತ್ತಿಲ್ಲ ನನಗೆ. ಮೊನ್ನೆ ಒಂದು ಸಂಸ್ಮರಣಾ ಸಭೆಯಲ್ಲಿ ಸರಪಾಡಿ ಅಶೋಕ ಶೆಟ್ಟರು ಒಂದು ಮಾತು ಹೇಳಿದರು. ನಾವು ರಂಗಸ್ಥಳ ಹಚ್ಚಬೇಕಿದ್ರೆ 4-5 ವರ್ಷ ದುಡಿದು ಕಲಿತು ಇದಕ್ಕೆ ಹತ್ತುತ್ತಾ ಇದ್ದೆವು, ವೇದಿಕೆಗೆ, ರಂಗಸ್ಥಳಕ್ಕೆ. ಈಗಿನವರು ಹಾಗಲ್ಲ, ರಂಗಸ್ಥಳಕ್ಕೆ ಸೀದಾ ಹತ್ತುವಂತಹ ವೇಷಧಾರಿಗಳಿದ್ದಾರೆ ಅಂತೇಳಿ. ಇದಕ್ಕೆ ಏನು ಪರಿಹಾರ, ಏನು ಕ್ರಮ, ಏನಾಗಿದೆ ಅದನ್ನೆಲ್ಲ ನೀವೇ ವಿವೇಚಿಸಬೇಕಷ್ಟೆ. ಇನ್ನು ರಂಗಸ್ಥಳ ಸ್ಟೇಜ್ ಅಂತೇಳಿ ರಂಗಸ್ಥಳ ಅಂತೇಳಿ, ಸ್ಟೇಜಿಗೆ ರಂಗಸ್ಥಳ ಅಂತೇಳಿ ಹೆಸರು. ಮೇಳಕ್ಕೆ ದಶಾವತಾರ ಮೇಳ ಅಂತೇಳಿ ಹೆಸರು. ಮೊದಲು ಈಗಿನ ಹಾಗೆ ರಂಗಸ್ಥಳಕ್ಕೆ ಚೌಕಿಯಿಂದ ದೇವರು ಬರುವ ಕ್ರಮ ಇರಲಿಲ್ಲ. ಚೌಕಿಯಿಂದ 2 ಕಿರೀಟಗಳನ್ನು ದೇವಸ್ಥಾನ, ರಾಮರ ಕಿರೀಟ, ಕೃಷ್ಣನ ಕಿರೀಟ ಅಂತ 2 ಕಿರೀಟಗಳನ್ನು ಭಟ್ರು ಎತ್ತಿಕೊಂಡು ಬಂದು ವೇದಿಕೆ ಮೇಲೆ, ಇದು ರಥದ ಮೇಲೆ ಇಟ್ಟು ಅದಕ್ಕೆ ಪೂಜೆ ಮಾಡಿ, ಬಾಲಗೋಪಾಲರು ಪೂಜೆ ಮಾಡಿ ಅದು ಹೋಗುವುದು. ಈಗ ಕಿರೀಟಗಳ ಮಾಯ ಆಗಿದೆ, ಪ್ರತಿಮೆಗಳು ಬಂದಿದೆ, ಅಥವಾ ಏನೋ ಒಂದು ಆಗಿದೆ. ಈಗ ಬದಲಾವಣೆಯೇ ಆಗಿದೆ. ಈ ಬದಲಾವಣೆಗಳೆಲ್ಲ ಯಾವ ಕಾಲದಿಂದ ಆಯಿತು, ಹೇಗಾಯಿತು, ಬದಲಾವಣೆ ಆಗಬೇಕಾದ್ದು ಸತ್ಯ ಅಲ್ಲ ಅಂತೇಳಿ ನಾನು ಹೇಳೋದಿಲ್ಲ. ಆದರೆ ಮೂಲಕ್ಕೆ ಭಂಗವಾರದಾಗಿ ನಡೆದರೆ ಒಳ್ಳೆಯದು ಅಂತೇಳಿ, ಮೂಲಕ್ಕೆ ಭಂಗವಾರದ ಹಾಗೆ ನಡೆದರೆ ಒಳ್ಳೆಯದು ಅಂತೇಳಿ ನನ್ನ ಅಭಿಪ್ರಾಯ. ಇಷ್ಟನ್ನು ಹೇಳ್ತೇನೆ. ಇಲ್ಲಿಗೆ ನನ್ನ ಯಕ್ಷಗಾನದ ಅನುಭವವನ್ನು ಹಂಚಿಕೊಂಡಾಯಿತು. ಇನ್ನು ಏನಾದರೂ ತಾವು ಕೇಳುವುದಿದ್ದರೆ, ನನಗೆ ಗೊತ್ತಿದ್ದರೆ ಹೇಳ್ತೇನೆ. ರಾಜಗೋಪಾಲ್ ಭಟ್ರೆ, ನಮಸ್ಕಾರ. ನಮಸ್ಕಾರ ಸರ್. ಸುದೀರ್ಘವಾಗಿ ಯಕ್ಷಗಾನದ ಅನುಭವಗಳನ್ನು ನೀವು ಹಂಚಿಕೊಂಡಿದ್ದೀರಿ. ನೀವು 60-70ರ ದಶಕದಲ್ಲಿ ಯಕ್ಷಗಾನ ಸಂಘಟಕರಾಗಿ ಗುರುತಿಸಿಕೊಂಡವರು. ಹೌದು. ನನಗೆ ಕುತೂಹಲ, ಆ ಕಾಲದಲ್ಲಿ ಟೌನ್ ಹಾಲಲ್ಲಿ ಒಂದು ಆಟವನ್ನು ರಾತ್ರಿ ಹಗಲು ಮಾಡಬೇಕು ಅಂತಿದ್ದರೆ ಸುಮಾರು ಎಷ್ಟು ವೆಚ್ಚ ಬೀಳುತ್ತಿತ್ತು ಅಂತ, ಖರ್ಚು ವೆಚ್ಚಗಳು ಹೇಗೆ ಬೀಳ್ತಿತ್ತು ಅಂತ. ಆಗ ಒಬ್ಬ ಕಲಾವಿದನಿಗೆ ದೊಡ್ಡ ಸಂಬಳ ಅಂತ ಹೇಳಿದ್ರೆ ಒಂದು 100 ರೂಪಾಯಿ. ದೊಡ್ಡ ಸಾಮಗ್ರು 100, ಅದು ಶುರುವಿಗೆ ಹೇಳ್ತಿದ್ರು, ನನಗೆ 100 ರೂಪಾಯಿ ಕೊಟ್ಟರೆ ನಾನು ಬರ್ತೇನೆ ಅಂತೇಳಿ. ಯಾಕೆಂತ ಹೇಳಿದ್ರೆ ನನಗೆ ಅಷ್ಟು ಖರ್ಚು ಉಂಟು, ನಾನು ಬರುವುದಾದರೆ 100 ರೂಪಾಯಿ ಕೊಟ್ಟರೆ ಅವರಿಗೆ 100 ರೂಪಾಯಿ ಕೊಡಬೇಕು. ಅದೊಂದು 100 ರೂಪಾಯಿ ದೊಡ್ಡ ಬಟವಾಡೆ. ಅದರ ನಂತರ ಶ್ರೇಣಿಯವರಿಗೆ ಅದಕ್ಕಿಂತ ಕಡಿಮೆ ಕೊಡಲಿಕ್ಕಾಗ್ತದಾ? ಮತ್ತು ಶ್ರೇಣಿ ಬಾಕಿಯವರಿಗೆ ನನ್ನ ಸಾಮಗ್ರಿ ಹತ್ರ ಕೇಳಿದರೆ ಅವರಿಗೆ ಎಷ್ಟು ಕೊಟ್ಟಿದ್ದೀರಿ, ಇವರಿಗೆ ಎಷ್ಟು ಕೊಟ್ಟಿದ್ದೀರಿ, ನನಗೆಷ್ಟು ಕೊಡಿ ಅಂತ ಹೇಳ್ತಾರೆ. ಇನ್ನೊಬ್ಬರು ಹಾಗೆ. ಮತ್ತು ಕೆಲವರಿಗೆ ಎಷ್ಟು ಕೊಟ್ಟರು, ಸಂಭಾವನೆ ಕೊಟ್ಟರು ತೃಪ್ತಿ ಇಲ್ಲ. ಅಂತಹ ಸ್ಥಿತಿಯಲ್ಲಿ ಒಂದು 500-600 ರೂಪಾಯಿ, 1,000 ತನಕ ಬಟವಾಡೆಗೆ ಬೇಕಿತ್ತು. ಮತ್ತು ಟೌನ್ ಹಾಲ್ನ ಖರ್ಚು, ಪೇಪರ್ ಖರ್ಚು, ಕರಪತ್ರದ ಖರ್ಚು ಅಂತೇಳಿ ಒಂದು 500 ರೂಪಾಯಿ, 1,500 ರೂಪಾಯಿ ಖರ್ಚಾಗುತ್ತಿತ್ತು. ಈ ಖರ್ಚುಗಳು ಬರ್ತಿದ್ದದ್ದು ನಮಗೆ ಟಿಕೆಟ್ ಮಾರಾಟ
ಮಾರಾಟದಿಂದ. ಆಗ ಟಿಕೆಟ್ ಇದ್ದದ್ದೆಷ್ಟು? ಎದೂರಿನ ಗೌರವ ಪ್ರವೇಶ ಅಂತೇಳಿ ಅದಕ್ಕೆ 25 ರೂಪಾಯಿ. ಅದರಲ್ಲಿ 2 ಜನ ಪ್ರವೇಶ, 5 ಜನ ಪ್ರವೇಶ ಅಂತೇಳಿ ಮಿತಿ ಹಾಕಿದ್ರು ಒಂದು 10 ಜನ ಬರ್ತಿದ್ರು. ಒಂದು ನಂತರ 10 ರೂಪಾಯಿ ಟಿಕೆಟ್, ಮತ್ತು ಅರ್ಧ ಟೌನ್ ಹಾಲ್ ಹಿಂದಿನ ಬದಿ 5 ರೂಪಾಯಿ, ಮೇಲಿನದ್ದೆಲ್ಲ 3 ರೂಪಾಯಿ. ಇದರಿಂದ ಎಷ್ಟು ಆದಾಯ ಬಂದಿತ್ತು? ಬಂದರೆ 1,500 2,000 ರೂಪಾಯಿ ಬಂದಿತ್ತು. ಆದ್ದರಿಂದ ಆ ಆದಾಯಕ್ಕೂ ಈ ವೆಚ್ಚಕ್ಕೂ ಸರಿಸಮ ಆಗುತ್ತಿತ್ತು ಹೊರತು ಉಳಿ ಕಡೆ ಆದದ್ದು ಕಡಿಮೆ. പക്ഷേ ನೀವು ವೆಚ್ಚ ಹೇಳುವಾಗ ಈ ಡ್ರೆಸ್ಸಿನವರ ಬಾಡಿಗೆ ಹೇಳಲಿಲ್ಲ. ಆಗ ಅದೇ ಯಾವ ರೀತಿಯಲ್ಲಿ? ಯಾವುದು ಡ್ರೆಸ್ಸು ಎಲ್ಲ ತರ್ತಾರಲ್ಲ, ಡ್ರೆಸ್ಸು ಸುವರ್ಣ ಡ್ರೆಸ್ ಅಂತೇಳಿ ಅವರಿಂದ ಡ್ರೆಸ್ಸುಗಳು ಬರ್ತದೆ. ಅವರಿಗೆ 300 ರೂಪಾಯಿ ಅವರಿಗೆ ಬಾಡಿಗೆ ಬಿಟ್ಟಾಗ ಅವರಿಗೆ 300 ರೂಪಾಯಿ ಕೊಡಬೇಕು. ಅವರೇ ಕಾರ್ನಲ್ಲಿ ತರ್ತಿದ್ರು, ಅವರೇ ಕಾರ್ನಲ್ಲಿ ಕೊಂಡೋಗ್ತಿದ್ರು. 300 ರೂಪಾಯಿ ಕೊಟ್ಟರೆ ಆಯಿತು ಅವರಿಗೆ. ಅವರು ಬೆಂಗಳೂರು ತನಕ ಬಂದವರು ಅಷ್ಟೇ 300 ರೂಪಾಯಿ ತಗೊಂಡವರು. ನೀವು ಬೆಂಗಳೂರಿನಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೀರಿ. ಅಲ್ಲಿ ಆಯೋಜನೆ ಮಾಡುವಾಗ ನೀವು ಬಂದ ಕಷ್ಟಗಳೇನು ಅಥವಾ ತೊಂದರೆಗಳೇನು? ಮಂಗಳೂರಿನಲ್ಲಿ ಮಾಡುವುದಕ್ಕೂ ಬೆಂಗಳೂರಿನಲ್ಲಿ ಮಾಡುವುದಕ್ಕೂ ವ್ಯತ್ಯಾಸಗಳಿದ್ದಿರ್ಬೋದು. ಹೌದು. ಮಂಗಳೂರಿನಲ್ಲಿ ಒಂದು ಪ್ರಯೋಗ ಮಾಡಿ, 2ನೇ ಪ್ರಯೋಗ ನಾವು ಬೆಂಗಳೂರಿನಲ್ಲಿ ಇಟ್ಟುಕೊಂಡದ್ದು. ಬೆಂಗಳೂರಿನ ಪ್ರದರ್ಶನಕ್ಕೆ ಮುಂಚಿತವಾಗಿ ತಯಾರಿಗೆ ಅಂತೇಳಿ ಮಂಗಳೂರಿನ ಪ್ರದರ್ಶನದ ಉಳಿಕೆಯ ಹಣವನ್ನು ತೆಗೆದುಕೊಂಡು ಅಗರಿ ಭಾಸ್ಕರ್ ರಾಯರು ಮತ್ತು ನನ್ನ ಮಿತ್ರ ವಾಸ್ತವರಾಯರು ಬೆಂಗಳೂರಿಗೆ ಹೋಗಿ ಅಲ್ಲಿ ಪೊಳಲಿ ಶಾಸ್ತ್ರಿಗಳ ದೊಡ್ಡ ಮಕ್ಕಳು, ಪೊಳಲಿ ಶಂಕರನಾರಾಯಣ ಶಾಸ್ತ್ರಿಗಳ ದೊಡ್ಡ ಮಕ್ಕಳು ಇಬ್ಬರು ಅಲ್ಲಿದ್ದಾರೆ, ರಂಗಣ್ಣ ಮತ್ತು ಬಾಲಸುಬ್ರಹ್ಮಣ್ಯ ಅಂತೇಳಿ. ಅವರಿಬ್ಬರ ಸಹಕಾರದಿಂದ ಮತ್ತು ರಾಘವೇಂದ್ರ ಪ್ರಸನ್ನ ಅಂತ ಹೇಳುವ ಒಬ್ಬ ಶಾಸ್ತ್ರಿ ಅಂತ ಹೇಳುವ ಒಂದು ಅವರ ರಾಘವೇಂದ್ರ ಪ್ರಸನ್ನ ಅಂತೇಳಿ ಹೋಟ್ಲ್, ಅವರ ಸಹಕಾರದಿಂದ ಅಲ್ಲಿ ಈಗಿನ ಮೆಜೆಸ್ಟಿಕ್ ಇರುವಲ್ಲಿ ಅಂಗಳಯ್ಯನ ಕೆರೆ ಅಂತೇಳಿ ದೊಡ್ಡ ಕೆರೆ ಇತ್ತು. ಅದರಲ್ಲಿ ಮುನಿರಂಗಪ್ಪ ಎಂಬ ಒಬ್ಬ ಯಜಮಾನ ಟೆಂಟ್ ಹಾಕಿ ಕೂತ್ಕೊಂಡಿದ್ದ. ಅದರಲ್ಲಿ ಆಗುತ್ತಿದ್ದದ್ದು ಹಿರಣ್ಯ ಮಿತ್ರ ಮಂಡಳಿಯ ನಾಟಕಗಳು ಮಾತ್ರ. ಆದ್ದರಿಂದ ಮುನಿರಂಗಪ್ಪನವರ ಧನಲಕ್ಷ್ಮಿ ಥಿಯೇಟರ್ ಅಂತೇಳಿ ಹೇಳುವುದಕ್ಕಿಂತಲೂ ಅದಕ್ಕೆ ಹಿರಣ್ಯ ಮಿತ್ರ ಮಂಡಳಿ ಅಂತೇಳಿಯೇ ಹೆಚ್ಚಿನ ಪ್ರಚಾರ ಇತ್ತು. ಹಾಗೆ ನಮ್ಮ ಪ್ರಕಾರವು ಹಿರಣ್ಯ ಮಿತ್ರ ಮಂಡಳಿಯಲ್ಲಿ ನಮ್ಮ ಆಟ ಅಂತೇಳಿ ಇತ್ತು. ಅದಕ್ಕೆ ಹೋಗಬೇಕಾದ್ರೆ ನಾವು ಬೆಳಗಿನಿಂದ, ಆಗಿನ ಕಾಲದಲ್ಲಿ ಈಗಿನ ಸೂಪರ್ ವೇಗಳು ಏನೂ ಇರಲಿಲ್ಲ, ಸೂಪರ್ ಬಸ್ಸುಗಳು ಇರಲಿಲ್ಲ, ಹೈವೇಗಳು ಇರಲಿಲ್ಲ. ಬೆಳಿಗ್ಗೆ ಮಂಗಳೂರಿನಿಂದ ಇಷ್ಟು ಕಲಾವಿದರನ್ನು, ಯಾರು ಅಗರಿಯವರು, ಶಿಪ್ಪಾರರು, ದೀವಾಣರು, ಶೇಣಿಯವರು, ದೊಡ್ಡ ಸಾಮಗರು, ಸಣ್ಣ ಸಾಮಗರು, ತೆಕ್ಕಟ್ಟ ಆನಂದ ಮಾಸ್ಟರು, ಅಕ್ಕೆರಾಮರ, ಸೂರ್ಯಕುಮಾರ್ ಗೋವಿಂದ ಭಟ್ರು, ಇಂಥ ಘಟಾನುಘಟಿ ಕಲಾವಿದರನ್ನು ಒಟ್ಟುಗೂಡಿಸಿಕೊಂಡು ಮಂಗಳೂರಿನಿಂದ 6 ಗಂಟೆಗೆ ಹೊರಟು ನಾವು ಬೆಂಗಳೂರಿಗೆ ಪ್ರಯಾಣ ಬೆಳೆಸಿ ಮುಟ್ಟುವಾಗ ಸಂಜೆ 6 ಗಂಟೆ ಆಗಿತ್ತಲ್ಲಿ. ಮಂಗಳೂರಿನಿಂದ ಹೊರಟು ಬೆಂಗಳೂರು ಮುಟ್ಟುವಾಗ 6 ಗಂಟೆ ಆಗಿತ್ತು. ಅಲ್ಲಿ ಹೋಗಿ ನಾವು ಚೌಕಿ ಪ್ರವೇಶ ಇದು ಡ್ರೆಸ್ಸಿಂಗ್ ರೂಮಿಗೆ ಹೋಗಿ ಎಲ್ಲ ತಯಾರು ಮಾಡಿ ಆಟ ಪ್ರದರ್ಶನ ಆಗುವಾಗ ಅಲ್ಲಿಯ ಪ್ರದರ್ಶನವು ಒಂದು ರೀತಿಯ ಲುಕ್ಸಾನೇ ಆಯಿತು ನಮಗೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಬಾಕಿಯ ಪ್ರಚಾರ ಕಾರ್ಯಗಳನ್ನು ಮಾತ್ರ ನಮ್ಮ ಹೋದವರು ಮಾಡಿದ್ದು ಹೊರತು ಅಲ್ಲಿಯ ಗೇಟಿನ ಭದ್ರತೆಗಳನ್ನು ಮಾಡಿರಲಿಲ್ಲ. ಆ ಟಿಕೆಟ್ನ ಗೇಟಿಗೆ ಹಿರಿಯ ಮಿತ್ರ ಮಂಡಳಿ ಇದ್ದೇ ಜನಗಳು ಅಥವಾ ಮುನಿರಂಗಪ್ಪನವರದೇ ಜನಗಳು, ಅವರ ಪಾಸುಗಳನ್ನು ಮಾರಿ ಹಣ ಕೊಡಬಿಡ್ತಾಯಿದ್ರು, ಪಾಸುಗಳನ್ನು ಕೊಟ್ಟು. ಹಾಗೆ ನಮಗೆ ಕಲೆಕ್ಷನ್ನಲ್ಲಿ ಲುಕ್ಸಾನ್ ಆಯಿತು. ಅದಕ್ಕೆ ಖರ್ಚು ಸ್ವಲ್ಪ ಜಾಸ್ತಿ ಆಯಿತು. 2 ಸ್ವಾಮಿಗಳು ಬಂದಿದ್ದರು, ದೊಡ್ಡ ಪೇಜಾರ ಸ್ವಾಮಿಗಳು ಮತ್ತು ಆಗಿನ ವಿದ್ಯಾಭೂಷಣರು, ಸುಬ್ರಹ್ಮಣ್ಯ ಸ್ವಾಮಿಗಳು, ಆಗಿನ ವಿದ್ಯಾಭೂಷಣರಾಗಿದ್ದವರು, ತೀರ್ಥ ಸ್ವಾಮಿಗಳು ಬಂದಿದ್ದರು. ಕೊನೆ ತನಕ ಆಟ ನೋಡಿ ಒಳ್ಳೆಯ ಆಶೀರ್ವಚನ ಮಾಡಿ ಹೋಗಿದ್ದರು. ಆದ್ದರಿಂದ ಬೆಂಗಳೂರಿನ ಕಲಾ ಪ್ರದರ್ಶನ ಮಂಗಳೂರಿನಷ್ಟು ಸುಲಭವಾಗಿ ಆಗಿರಲಿಲ್ಲ. ಇನ್ನು ಮೈಸೂರಿನ ಪ್ರದರ್ಶನವೂ ಅಷ್ಟು ಸುಲಭ ಆಗಲಿಲ್ಲ. ಮೈಸೂರಿನಲ್ಲಿ ವಹಿಸಿಕೊಂಡವರು 1,000ಕ್ಕೆ
1,500 ವಹಿಸಿಕೊಂಡವರು 1,000 ರೂಪಾಯಿ ಕೊಟ್ಟು ನನ್ನ ಇದು ಕಲೆಕ್ಷನ್ ಆಗಲಿಲ್ಲ ಅಂಥೇಳಿ ಕೈ ಕೊಟ್ಟರು. ಆದ್ದರಿಂದ ಅಲ್ಲಿಯೂ ತಾಪತ್ರಯ ಆಯಿತು. ಏನು ಮಾಡಬೇಕು? ವೇಷಧಾರಿಗಳ ಬಟುವಾಟ ಆಗಬೇಕು, ಬಾಕಿ ಖರ್ಚುಗಳಾಗಬೇಕು. ಇದೆಲ್ಲ ಆಗುವಾಗ ನಮ್ಮ ಅಭಿಮಾನ ಅವಮಾನದಲ್ಲಿ ಮುಕ್ತಾಯವಾಯಿತು. ಸರಿ, ಮಂಗಳೂರಲ್ಲಿ ಆಗಲಿ ಮೈಸೂರಾಗಲಿ ಬೆಂಗಳೂರಾಗಲಿ ಸಂಘಟಿಸುವಲ್ಲಿ ನಿಮಗೆ ಒಟ್ಟು ತೊಂದರೆಗಳೇ ಜಾಸ್ತಿ ಆದದ್ದು ಬಿಟ್ಟರೆ ಹೌದು, ಅದರಿಂದ ಏನು ಅನುಕೂಲ ಆಗಲಿಲ್ಲ. ಆದರೆ ಆ ತೊಂದರೆಗಳೆಲ್ಲ ಮತ್ತಿನವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಸಂಘಟಿಸುವ ಅನುಭವವನ್ನು ಕೊಟ್ಟಿತ್ತು. ನಂತರ ಯಾರ್ಯಾರು ಸಂಘಟಿಸಿದ್ದಾರೋ ಅವರು ಅದರಿಂದ ಲಾಭವನ್ನು ಪಡ್ಕೊಂಡವರಿದ್ದಾರೆ. ಪಡ್ಕೊಂಡು ಈಗ ನಿಮ್ಮ ಸಂಘಟನೆಯ ಆ ಕಾಲದಲ್ಲಿ 60-70ರ ದಶಕದಲ್ಲಿ ನೀವು ಇಷ್ಟು ಕಲಾವಿದರ ಬಗ್ಗೆ, ಇಷ್ಟು ಯಕ್ಷಗಾನ ಕಲೆಗಳ ಬಗ್ಗೆ ತಿಳಿಸಿದ್ದೀರಿ. ಇದು ಯಕ್ಷಗಾನ ತಾಳಮದ್ದಳೆಯ ಬಗ್ಗೆಯೂ ಅಷ್ಟೇ ಆಸಕ್ತಿ ಇತ್ತು ಆ ಕಾಲದಲ್ಲಿ? ತಾಳಮದ್ದಳೆ ಅಂತ ಹೇಳಿದರೆ ಅದಕ್ಕೊಂದು ಪ್ರೇಕ್ಷಕ ವರ್ಗವೇ ಬೇರೆ. ವಿದ್ಯಾವಂತರು ಮಾತ್ರ ಹೆಚ್ಚಿನ ಸ್ವಲ್ಪ ವಿದ್ಯಾವಂತರಾಗಿದ್ದವರು ಮಾತ್ರ ತಾಳಮದ್ದಳೆಗೆ ಹೋಗ್ತಾ ಇದ್ದರು. ತಾಳಮದ್ದಳೆಯಲ್ಲಿ ಈಗ ಹಾಗೆ ಟೇಪ್ ರೆಕಾರ್ಡ್ ಮಾಡಿದ ಅರ್ಥವನ್ನು ಹೇಳುತ್ತಾ ಇರಲಿಲ್ಲ. ಅಲ್ಲಿ ಜಿಜ್ಞಾಸೆ ಇತ್ತು, ಚರ್ಚೆಗೆ ಅವಕಾಶ ಇತ್ತು, ಇತ್ಯರ್ಥ ಆಗ್ತಿತ್ತು. ಕೆಲವು ದಿಕ್ಕಿನಲ್ಲಿ ಇತ್ಯರ್ಥ ಆಗ್ತಿರಲಿಲ್ಲ. ತಾಳಮದ್ದಳೆಯಲ್ಲೇ ನಾನು ತಾಳಮದ್ದಳೆಗೆ ಉಡುಪಿ ಕುಂದಾಪುರ ತನಕ ಬಸ್ಸಿನಲ್ಲಿ ಹೋಗಿ ಟಿಕೆಟ್ ಕೊಟ್ಟು ತಾಳಮದ್ದಳೆ ನೋಡಿದ್ದೇನೆ. ಎಲ್ಲೆಲ್ಲಿ ತಾಳಮದ್ದಳೆ ದೊಡ್ಡ ಸೆಟ್ನ ತಾಳಮದ್ದಳೆ ಆಗ್ತದೋ ಅಲ್ಲಿ ಹೋಗಿ ನೋಡಿದ್ದೇನೆ. ಬಂಟ್ವಾಳದಲ್ಲಿ ಶ್ರಾವಣ ಮಾಸದ ಯಕ್ಷಗಾನ ಆಗುವಾಗ ಪ್ರತಿ ವಾರಕ್ಕೊಮ್ಮೆ ನೋಡ್ತಾ ಇದ್ದೆ. ದೊಡ್ಡ ಸೆಟ್ಟಿನ ತಾಳಮದ್ದಳೆ ಆಗುವಾಗ ನಾನು ಹೋಗ್ತಾ ಇದ್ದೆ. ಆ ದೊಡ್ಡ ಸೆಟ್ಟಿನ ತಾಳಮದ್ದಳೆಯಲ್ಲಿ ಭಾಗವತರಿಗೆ ಹೆಚ್ಚಿನ ಅಧಿಕಾರ ಬೇಕಿತ್ತು. ಯಾಕೆ ಅಂತ ಹೇಳಿದ್ರೆ ತಾಳಮದ್ದಳೆಯಲ್ಲಿ ನಿರ್ಣಾಯಕವಾದಂತಹ ಒಂದು ಸ್ಥಾನವನ್ನು, ನಿರ್ಣಾಯಕವಾದಂಥ ಒಂದು ತೀರ್ಮಾನವನ್ನು ಕೊಡಬೇಕಾದವರು ಭಾಗವತರು. ಅಂತಹ ಸಮಯದಲ್ಲಿ ಹೆಚ್ಚಿನ ಭಾಗವತರು ವಿಫಲವಾಗಿದ್ದಾರೆ. ಆದರೆ ಕೆಲವು ಸಂದರ್ಭದಲ್ಲಿ ವಾಲಿವಧೆ ಪ್ರಸಂಗದಲ್ಲಿ 2-3 ಕಡೆಯಲ್ಲಿ ವಾಲಿವಧೆ ಆಗಲಿಕ್ಕೆ ಬಿಡಲಿಲ್ಲ. ಯಾಕೆಂತ ಹೇಳಿದ್ರೆ ಅಲ್ಲಿ ಶ್ರೇಣಿಯವರು ಮತ್ತು ದೊಡ್ಡ ಶಂಕರನಾರಾಯಣ ಸ್ವಾಮಿಗರ ತಿಕ್ಕಾಟದಿಂದ ಅಲ್ಲಿ ಮುಗಿಯಲಿಲ್ಲ. ತಾಳಮದ್ದಳೆಯೇ ನ್ಯಾಯವೇ ತಮ್ಮನ ಸತ್ಯ ಮುಟ್ಟುವುದು, ಹೇಯವಾದುದರಿಂದ ದೋಷ ತಟ್ಟುವುದು, ಪ್ರಾಯಶ್ಚಿತ್ತಗಳಿಗೂ ಪರಪಾಪಗಳಿಗೆ ಕಾಯಕಂದನೆಂಬ ನಿಜ ಮಾತಿನೊಳಗೆ. ಈ ಪದ್ಯದಿಂದ ಮುಂದೆ ಹೋಗಲಿಲ್ಲ. ಇನ್ನು ನೀನು ಬದುಕಬೇಕೆಂಬ ಆಸೆಯುಂಟೆ, ಹಿಂದೆ ಕೆರವಿನ ಬಾಣವನ್ನು ನೋಯದಂತೆ ಅಂತ ಹೇಳುವಂಥ ಪದ್ಯಕ್ಕೆ ಅವಕಾಶವೇ ಸಿಕ್ಕಲಿಲ್ಲ. ಯಾಕೆಂತೇಳಿ ಅಲ್ಲಿಯೇ ಚರ್ಚೆ ಮುಗಿಯುತ್ತಾ ಇರಲಿಲ್ಲ. ಅಷ್ಟೊತ್ತಿಗೆ ಏನು ಮಾಡೋದು? ಬೆಳಗ್ಗೆ ಆಗಿ ಹೋಗಿರ್ತೀವಿ. ರಾತ್ರಿಯಲ್ಲಿ ತಾಳಮದ್ದಳೆ ಆಗುವಾಗ ಬೆಳಗ್ಗೆ ಆಗ್ತಾ ಇತ್ತು. ಅಷ್ಟೊತ್ತಿಗೆ ನಿರ್ಣಯ ತಗೊಳ್ಬೇಕಾದವರು ಯಾರು? ನಿರ್ಣಯ ತಗೊಳ್ಬೇಕಾದವರು ನೀವು ಚರ್ಚೆ ಮಾಡಿಕೊಂಡಿರಿ, ವಧೆ ಆದರೆ ಆಗ್ತದೆ, ಇಲ್ಲದ್ರೆ ಬಿಡ್ತದೆ ಅಂತೇಳಿ ಮಂಗಳ ಪದ್ಯವನ್ನು ಹೇಳ್ತಾ ಇದ್ದವರು ಅಗರಿ ಶ್ರೀನಿವಾಸ ಭಾಗವತರು ಒಬ್ಬರು ಮಾತ್ರ. ಅವರು ಚರ್ಚೆಯಲ್ಲೇ ಮಾಡ್ತಾ ಇದ್ದರು, ಇಲ್ಲಿ ಮಂಗಳ ಪದ್ಯವನ್ನು ಹೇಳ್ತಾ ಇದ್ದದ್ದು ಅಗರಿ ಶ್ರೀನಿವಾಸ ಭಾಗವತರು ಒಬ್ಬರು ಮಾತ್ರ. ಆ ಧೈರ್ಯ ಇದ್ದದ್ದು ಅಗರಿಯವರಿಗೆ ಮಾತ್ರ. ಬೇರೆ ಯಾರಿಗೂ ಕಲಾವಿದರನ್ನು ನಿಯಂತ್ರಿಸುವಂಥ ಒಂದು ಶಕ್ತಿ ಆ ಸಮಯದಲ್ಲಿ ಇರಲಿಲ್ಲ ಅಂತೇಳಿ ನನ್ನ ಭಾವನೆ. ತಾಳಮದ್ದಳೆಯಲ್ಲಿ ವಿಷಯಕ್ಕೆ ಅನುಗುಣವಾಗಿ ವಾದಗಳು, ಪ್ರತಿವಾದಗಳು ಭಾಳ ಪಾಂಡಿತ್ಯಪೂರ್ಣವಾಗಿ ನಡೀತಿತ್ತು. ಅದರಿಂದ ಕೆಲವು ಸಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸರಿಯಾಗಿ ಸಮರ್ಪಕವಾಗಿ ಕೊಡದೇ ಇದ್ದು ತಾಳಮದ್ದಳೆಗಳು ನಿಂತದ್ದು ಇದೆ ಅಂತ ನೀವು ಹೇಳಿದ್ದು. ಆದರೆ ಆ ಕಾಲಕ್ಕೆ ಈ ತಾಳಮದ್ದಳೆ ಅರ್ಥ ಹೇಳುವ ಕಲಾವಿದರು, ವೇಷ ಹಾಕಿ ಮಾಡುವ ಕಲಾವಿದರು ಇದ್ರ ಅಂತ. ಅಂದರೆ ತಾಳಮದ್ದಳೆಗೇ ಸೀಮಿತವಾದವರು ಕೆಲವರು ವೇಷಧಾರಿಗಳಾಗಿಯೇ ಸೀಮಿತರಾಗಿದ್ದವರು, ಇನ್ನು ಕೆಲವರು ಎರಡರಲ್ಲಿಯೂ ಪರಿಣಿತರಾಗಿದ್ದವರು ಇದ್ರ ಅಂತ. ತಾಳಮದ್ದಳೆಯಲ್ಲೇ ಪರಿಣಿತರ ತಂಡವೇ ಹೊಂದಿತ್ತು ಆ ಸಮಯಕ್ಕೆ. ದೊಡ್ಡ ಸಾಮುಗರು, ಸಣ್ಣ ಸಾಮುಗರು, ಶ್ರೇಣಿಯವರು, ದೇರಜ ಸೀತಾರಾಮಯ್ಯನವರು, ಇಂಥ ಒಂದು ಕುಂಬಡೂರು ಬಾಲಕೃಷ್ಣರು ಅಂತೇಳಿ ದೊಡ್ಡ ವಕೀಲರಿದ್ದರು.
ಮಂಗಳೂರಿನಲ್ಲಿ. ಅಂಥವರ ಒಂದು ತಂಡ ಇತ್ತು. ಇನ್ನು ವೇಷಧಾರಿಗಳು ಅರ್ಥ ಹೇಳಲಿಲ್ಲ ಅಂತ ಹೇಳಿ ಅಲ್ಲ, ವೇಷಧಾರಿಗಳು ಕುಂಬಳ ಸುಂದರರು ಅರ್ಥ ಹೇಳಿದ್ದಾರೆ. ಅವರು ಅರ್ಥವೇ ನಾಟ್ಯ ಹೆಚ್ಚು ಅವರಿಗೆ ಬರ್ತಿರಲಿಲ್ಲ, ಆದರೂ ಅರ್ಥ ಹೇಳ್ತಿದ್ರು ಒಳ್ಳೆಯದು. ಅವರು ಪ್ರಾಸಬದ್ಧವಾದಂಥ ಅರ್ಥ ಹೇಳ್ತಿದ್ರು. ಅದರಿಂದ ಕುಂಬಳ ಸುಂದರರು, ಗೋವಿಂದ ಭಟ್ರು ಅರ್ಥ ಹೇಳ್ತಿದ್ರು. ಏನು ಪದ್ಯದ ಅನುಭವ ಇದ್ದರೆ, ಪ್ರಸಂಗದ ಪದ್ಯಗಳ ಅನುಭವ ಇದ್ದರೆ ಅರ್ಥ ಹೇಳಲಿಕ್ಕೆ ಹೆಚ್ಚು ಕಷ್ಟ ಆಗೋದಿಲ್ಲ. ಆದ್ದರಿಂದ ವೇಷಧಾರಿಗೂ ಪದ್ಯ ಅರ್ಥ ಹೇಳಬಹುದು, ಅಂದರೆ ಎದುರು ಕುಳಿತವನ ಸಾಮರ್ಥ್ಯವನ್ನು ಊಹಿಸಿಕೊಂಡು ಹೇಳಬೇಕಾಗ್ತದೆ. ನೀವು ಅಗರೆ ಶ್ರೀನಿವಾಸ ಭಾಗವತರ ದೊಡ್ಡ ಅಭಿಮಾನಿ ಅಂತ ಹೇಳೋದು ಎಲ್ರಿಗೂ ಗೊತ್ತಿರುವ ವಿಷಯ. ಅವರ ಬಗ್ಗೆ, ಅವರ ಹಾಡುಗಾರಿಕೆ ಅಥವಾ ಒಬ್ಬ ಯಕ್ಷಬ್ರಹ್ಮನಾಗಿ ನೀವು ಕಂಡುಕೊಂಡ ಹೆಗ್ಗಳಿಕೆಗಳ ಬಗ್ಗೆ ಏನಾದರೂ ಹೇಳಬಹುದಾ? ಖಂಡಿತ ಹೇಳ್ತೇನೆ. ಅದು ಹೇಳಬೇಕಾದ್ರೆ ಈ ವೇದಿಕೆ ಸಾಲದು, ಒಂದು ದಿನ ಬೇಕಾಗಿತ್ತು. ಆದರೂ ಒಂದು 5 ನಿಮಿಷ 10 ನಿಮಿಷದಲ್ಲಿ ಹೇಳಲಿಕ್ಕೆ ಆಗ್ತಾ ನಾನು ನೋಡ್ತೇನೆ. ಅವರೊಬ್ಬ ದಿಟ್ಟ ನೇರವಾದಿ. ಅವರಿಗೆ ಯಾವುದೂ ರಂಗಸ್ಥಳದಲ್ಲಿ ಅಸಭ್ಯ ವರ್ತನೆಗಳು ಅಥವಾ ಅಸಹನೀಯ ಘಟನೆಗಳು ನಡೆದರೆ ಸಹಿಸುವವರಲ್ಲ. ಒಬ್ಬ ಕಲಾವಿದ ತನಗೆ ತನ್ನ ಅರ್ಥವನ್ನು ಬಿಟ್ಟು ಬೇರೆ ಅರ್ಥವನ್ನು ಹೇಳಿದರೆ ಅವರು ಸಹಿಸುವವರಲ್ಲ. ಅಂಥ ಒಬ್ಬ ನಿಷ್ಠಾವಂತ ನಿರ್ದೇಶಕ. ಭಾಗವತ ಅಂತ ಹೇಳಿದರೆ ಯಕ್ಷಗಾನದ ನಿರ್ದೇಶಕ ಅಂತ ಹೇಳಿ ಲೆಕ್ಕ. ಅವರ ಸನ್ಮಾನದಲ್ಲೂ ಅವರು ಹೇಳಿದ್ದದೇ, ಯಕ್ಷಗಾನ ಹಿಂದುಳಿದಿದೆ. ಯಾಕೆಂತ ಹೇಳಿದರೆ ಈ ಸಿನಿಮಾ ರಂಗ ಯಕ್ಷಗಾನ ನಂತರ ಹುಟ್ಟಿದ್ದು, ಅದರಲ್ಲಿ ಬಹಳಷ್ಟು ಬೆಳವಣಿಗೆ ಆಗಿದೆ. ಅದಕ್ಕೊಬ್ಬ ನಿರ್ದೇಶಕ ಅಂತೇಳಿ ಸರಿಯಾಗಿದ್ದಾನೆ. ಯಕ್ಷಗಾನಕ್ಕೊಬ್ಬ ಸರಿಯಾದ ನಿರ್ದೇಶಕ ಇಲ್ಲದ್ದರಿಂದ ಯಕ್ಷಗಾನ ಸ್ವಲ್ಪ ಹಿಂದುಳಿದಿದೆ ಅಂತೇಳಿ. ಹಾಗೆ ಯಕ್ಷಗಾನದ ಜವಾಬ್ದಾರಿಯನ್ನು ಹೊರುವಂಥ ವ್ಯಕ್ತಿ ಅವ ನಿಷ್ಠನಾಗಿರಬೇಕು, ಯಕ್ಷಗಾನಕ್ಕೆ ಬದ್ಧನಾಗಿರಬೇಕು, ಅಂಥ ಧೈರ್ಯವಂತನಾಗಿರಬೇಕು. ಅದು ಇದ್ದದ್ದು ಅಗರೆಯವರಿಗೆ ಮಾತ್ರ. ಅವರು ಸಮಯಕ್ಕೆ ಸರಿಯಾಗಿ ಪದ್ಯವನ್ನು ಕೊಡ್ತಿದ್ದರು. ಅರ್ಥಧಾರಿ ಎಲ್ಲಿ ಪದ್ಯ ನಿಲ್ಲಿಸಿದ್ದಾನೆ ಅಲ್ಲಿಗೆ ಪದ್ಯವನ್ನು ತೆಗೆಯುತ್ತಾ ಇದ್ದರು. ಅವರು ಅಷ್ಟು ಸಾಮರ್ಥ್ಯ ಅವರಿಗಿತ್ತು. ಅದೇ ದಿನೇಶ್ ರಮಣರಾರು ಒಂದು ಪುಸ್ತಕದಲ್ಲಿ ಎಲ್ಲಿಯೋ ಹೇಳಿದ್ದನ್ನು ಕೇಳಿದ್ದಾನೆ. ಕಟೀಲು ಮೇಳದಲ್ಲಿ ಗೋಕುಲಾಷ್ಟಮಿಯ ಸೇವಾ ರೂಪದ ಯಕ್ಷಗಾನದಲ್ಲಿ ಕಲಾವಿದರು ಜಾಸ್ತಿ ಇದ್ದಾರೆ ಅಂತ ಹೇಳಿ 10 ಜನ ಗೋಪಿಕಾಸ್ತ್ರೀಯರನ್ನು ಕೃಷ್ಣನ್ ಇದರಲ್ಲಿ ಹಾಕಿದರು. 10 ಜನ ಗೋಪಿಕಾಸ್ತ್ರೀಯರಿಗೂ ಪ್ರತಿಯೊಬ್ಬರಿಗೂ ಒಂದೊಂದು ಪದ್ಯ ಕೊಟ್ಟು ಕುಡಿಸಿದ್ದಾರೆ. ಅಗರಿಯವರು ಆ ಸಾಮರ್ಥ್ಯ ಇರೋದು ಅವರಿಗೊಬ್ಬರಿಗೆ ಮಾತ್ರ ಅಂತೇಳಿ ದಿನೇಶ್ ರಮಣರು ಅವರು ಪುಸ್ತಕದಲ್ಲಿ, ಅವರ ಬಗ್ಗೆ ಬರೆದ ಪುಸ್ತಕದಲ್ಲಿ ಹೇಳಿದ್ದು ನಾನು ನೋಡಿದ್ದೇನೆ. ಯಾಕೆಂತ ಹೇಳಿದ್ರೆ ಅಂಥ ಸಾಮರ್ಥ್ಯ ಇರೋದು ಹಿರಿಯ ಕಲಾವಿದರನ್ನು ಹಿಡಿತದಲ್ಲಿಟ್ಟುಕೊಂಡು, ಕಿರಿಯ ಕಲಾವಿದರನ್ನು ಪ್ರೋತ್ಸಾಹಿಸಿಕೊಂಡು, ತಿಳಿದಂಥ ಕಲಾವಿದರಿಗೆ ಪ್ರೋತ್ಸಾಹವನ್ನು ಕೊಡುತ್ತಾ ಯಕ್ಷಗಾನವನ್ನೊಂದು ಮಟ್ಟದಲ್ಲಿ ನಿಲ್ಲಿಸಿದವರು ಅಗರಿ ಶ್ರೀನಿವಾಸ ಭಾಗವತರು ಅಂತೇಳಿ ನನ್ನ ಅಭಿಪ್ರಾಯ. ಬಹುಶಃ ಅವರಿಗೆ ಮಾಡಿದ ಸನ್ಮಾನದಲ್ಲಿ ನೀವೆಲ್ಲ ಸೇರಿಕೊಂಡು ಯಕ್ಷಬ್ರಹ್ಮ ಅಂತ ಹೇಳುವ ಬಿರುದನ್ನು ಕೊಟ್ಟಿದ್ದೀರಿ. ಅದು ಬಹಳ ಸೂಕ್ತವಾದ್ದು ಮತ್ತು ಅವರಿಗೆ ಹೇಳಿದ ಬಿರುದದು. ಯಕ್ಷಗಾನದ ಒಟ್ಟು ಸಂಘಟನೆ ಮತ್ತು ಅದರ ಪ್ರದರ್ಶನ, ಅದರ ನಡವಳಿಕೆಗಳು, ಅದರಲ್ಲಿ ಮುಂದೆ ಹೇಗೆ ಬೆಳೆದರೆ ಅದು ಒಳ್ಳೆಯದು ಎನ್ನುವುದರ ಬಗ್ಗೆ ನಮ್ಮ ಹೊಸ ಯಕ್ಷಗಾನ ಅಭಿಮಾನಿಗಳಿಗೆ ಅಥವಾ ಯಕ್ಷಗಾನ ಸಂಘಟಕರಿಗೆ ಅಥವಾ ಯಕ್ಷಗಾನ ಕಲಾವಿದರಿಗೆ ನಿಮ್ಮ ಸೂಚ್ಯವಾದ ಮಾತುಗಳೇನಾದರೂ ಇದ್ದರೆ ಕಿವಿ ಮಾತು ಹೇಳುವಂಥದ್ದು. ನಾನು ಈಗಿನ ಯಕ್ಷಗಾನ ಕಲಾವಿದರಿಗೆ ಯಾವ ಸೂಚನೆಯನ್ನು ಕೊಡುವ ಮಟ್ಟದಲ್ಲಿ ಇಲ್ಲ. ಯಾಕೆಂತ ಹೇಳಿದ್ರೆ ಈಗ ಯಕ್ಷಗಾನ ಹೇಗೆ ಇದ್ದರೆ ಒಳ್ಳೆಯದು ಅಂತ ಹೇಳುವುದ್ರ ಕೇಳುವ ಮಟ್ಟದಲ್ಲೂ ಇಲ್ಲ, ಹೇಳುವ ಸ್ಥಿತಿಯಲ್ಲೂ ಇಲ್ಲ. ಅವರು ಕೇಳುವ ಮಟ್ಟದಲ್ಲೂ ಇಲ್ಲ, ನಾನು ಹೇಳುವ ಸ್ಥಿತಿಯಲ್ಲೂ ಇಲ್ಲ. ಯಾಕೆಂತ ಹೇಳಿದರೆ ಅದು ದಾರಿ ತಪ್ಪಿ ಹೋಗಿದೆ. ಇನ್ನು ಅದನ್ನು ಸರಿ ದಾರಿ ತರಲಿಕ್ಕೆ ತುಂಬ ಕಷ್ಟ ಇದೆ. ಅದನ್ನು ಯಾರು ತರಬೇಕಿತ್ತು ಅವರು ತರಲಿಲ್ಲ.
ಆದ್ದರಿಂದ ಅದು ಕಷ್ಟ ಉಂಟು. ಯಾಕೆಂತ ಹೇಳಿದರೆ ನಾನು ಈಗ ಒಂದು ಸಭೆಯಲ್ಲಿ ಹೇಳ್ಬೋದು, ಹೇಳಿದರೆ ನಾಳೆ ಪತ್ರಿಕೆಯಲ್ಲಿ ಅದಕ್ಕೆ ವಿರೋಧವಾದಂಥ ಭಾವನೆಗಳು ಬರ್ಬೋದು. ಇದರಿಂದ ತೊಂದರೆ ಅನುಭವಿಸೋದು ನಾನು. ಅದಕ್ಕಿಂತ ಯಾವುದನ್ನೂ ನಾನು ಹೇಳುವುದಿಲ್ಲ. ಈಗಿನ ಕಲಾವಿದರಿಗೆ ಯಾವುದೇ ಸೂಚನೆಯನ್ನು ಕೊಡುವಷ್ಟು ಪಾರಂಗತ ನಾನಲ್ಲ, ಪಂಡಿತ ನಾನಲ್ಲ. ಯಾಕೆಂತ ಹೇಳಿದರೆ ಅದು ಆ ಸ್ಥಿತಿ ಇಲ್ಲ. ಯಾವ ರೋಗ ಉಲ್ಬಣವಾಗಿದೆಯೋ ಅದಕ್ಕೆ ಮದ್ದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಅಗರಿ ಭಾಗವತರ ವಿಷಯ ಬಂದಾಗ ಒಂದು ವಿಷಯ ಮರೆತೆ ನಾನು. ಅವರ ಒಂದು 5 ಪ್ರಸಂಗಗಳನ್ನು ಬೊಂಬಾಯಿಯಲ್ಲಿ HBL ರಾವ್ ಅಂತ ಹೇಳುವವರು ಕೊಂಡೋಗಿ ಪ್ರಿಂಟ್ ಮಾಡಿಸಿದರು. ಅಲ್ಲಿ ಈ ಬೊಂಬಾಯಿಯಲ್ಲಿ ಪದವೀಧರರ ಸಂಘ ಅಂತೇಳಿ, ಪದವೀಧರರ ಯಕ್ಷಗಾನ ಸಂಘ ಅಂತೇಳಿ ಒಂದು ಯಕ್ಷಗಾನ ಸಂಘ ಇದೆ. ಅಲ್ಲಿ ದೊಡ್ಡ ದೊಡ್ಡ ಮನುಷ್ಯರು ಅದರ ಸದಸ್ಯರಾಗಿದ್ದಾರೆ. ಅವರು ಯಕ್ಷಗಾನದ ಅಗರಿಯವರ 5 ಪ್ರಸಂಗಗಳನ್ನು ಕೊಂಡೋಗಿ ಅವರಲ್ಲಿ ಪ್ರಿಂಟ್ ಮಾಡಿಸಿದರು. ಆ ಪ್ರಿಂಟ್ ಮಾಡಿಸಿದ್ದು ಇವರಿಗೆ ಅಗರಿಭಾಗರಿಗೆ ಗೊತ್ತೇ ಇಲ್ಲ. ಅಗರಿಭಾಗ ಹತ್ರ ಕೇಳಲೂ ಇಲ್ಲ, ಅವ್ರ ಹತ್ರ ಕೊಡಲೂ ಇಲ್ಲ, ಅವರು ಮಾಡಲೂ ಇಲ್ಲ. ಇದು ಆ ಸಮಾರಂಭ ಮುಗಿದ ನಂತರ ಅಗರಿಯವರಿಗೆ ಗೊತ್ತಾಯಿತು. ಅಲ್ಲಿ ಬಿಡುಗಡೆ ಆದ ನಂತರ ಅಗರಿಯವರಿಗೆ ಸನ್ಮಾನ ಗೊತ್ತಾಯಿತು, ವಿಷಯ ಗೊತ್ತಾಯಿತು. ಅವರು ಒಂದು ದಿನ ಬರುವಾಗ ನನ್ನ ಹತ್ರ ಹೀಗೆ ಹೇಳಿದರು, ರಾಜಣ್ಣ ಹೀಗೆ ಆಗಿದೆ. ಅವರ ಮಾತುಗಳೆಲ್ಲ ಸ್ವಲ್ಪ, ಅಗರಿಯವರ ಮಾತುಗಳೆಲ್ಲ ಸ್ವಲ್ಪ ಪೆದಮ್ಮ ಮಾತುಗಳು, ಆದ್ದರಿಂದ ಆ ಭಾಷೆ ಹೇಳಲಿಕ್ಕಾಗೋದಿಲ್ಲ. ಇಂಥ ಹೀಗೆ HBL ರಾವ್ ಹೀಗೆ ಮಾಡಿದಲ್ಲ ಅಂತೇಳಿ. ಏನು ಮಾಡುವ, ಅದಕ್ಕೆ ಏನು ಮಾಡೋದು? ನಾನು ನಿಮಗೆ ಪವರ್ ಆಫ್ ಅಟಾರ್ನಿ ಕೊಡ್ತಾನೆ, ನೀವು ಅವನ ಮೇಲೆ ದಾವೆ ಮಾಡಿ ಅಂತ ಹೇಳಿದೆ. ನನ್ನಿಂದ ಆದ ಪ್ರಯತ್ನ ನಾನು ಮಾಡ್ತೇನೆ ಅಂತ ಹೇಳಿದೆ. ಮುಳಿಯ ಮಾಪಲಭಟ್ರು ಅಂತೇಳಿ ಅವರಲ್ಲಿ ತಂದು ನಾಟ್ರಿಯಿಂದ ಪವರ್ ಆಫ್ ಅಟಾರ್ನಿ ತಂದು HBL ರಾಯರ ಮೇಲೆ ದಾವೆ ಹಾಕಿದೆ ಅಗರಿ ಭಾಗವತರ ಪರವಾಗಿ. ಆದರೆ ಏನಾಯಿತು ಅಂತ ಹೇಳಿದ್ರೆ, ಅಗರಿ ಭಾಗವತರ ನೋಟಿಸು ಹೋಗಿ HBL ರಾಯರಿಗೂ ಹೋಯಿತು. ಅಲ್ಲಿ ಶಾಸ್ತ್ರಿ ಅಂತೇಳಿ ದೊಡ್ಡ ಡಾಕ್ಟ್ರ್ ಇದ್ದಾರೆ, ಅವರಿಗೂ ಲಲಿತಾ ಶಾಸ್ತ್ರಿ ಅಂತ ಅವರಿಗೂ ಹೋಯಿತು. ಮತ್ತು ಅದನ್ನು ಪ್ರಿಂಟ್ ಮಾಡಿದ ಪೆರ್ಲ ಕೃಷ್ಣ ಭಟ್ರಿಗೂ ಬಂತು. ಇದೆಲ್ಲ ಆದ ನಂತರ ಪೆರ್ಲ ಕೃಷ್ಣ ಭಟ್ರು ಅಗರಿ ಬ್ರಹ್ಮ ಉದ್ಘಾಟನೆ ಸಮಾರಂಭದಲ್ಲಿ ನನ್ನನ್ನು ಭಾಗವಹಿಸಲು ಬಿಡಬಾರ್ದು ಅಂತೇಳಿ ಒಂದು ಊಟ ಕಟ್ಟಿದರು. ಅಗರಿ ಬ್ರಹ್ಮ ಉದ್ಘಾಟನಾ ಸಮಾರಂಭದಲ್ಲಿ ನಾನು ಭಾಗವಹಿಸಬಾರದು ಅಂತೇಳಿ ನನ್ನ ವಿರುದ್ಧ ಒಂದು ಊಟ ಕಟ್ಟಿದರು ಪೆರ್ಲ ಕೃಷ್ಣ ಭಟ್ರು. ಆದರೆ ಅಗರಿಯವರು ಅಲ್ಲಿ ದಿಟ್ಟವಾಗಿ ನಿಂತರು. ರಾಜಣ್ಣ ಇಲ್ಲದಿದ್ದರೆ ನನಗೂ ಸನ್ಮಾನ ಬೇಡ, ನಾನು ರಾಜಣ್ಣ ಹೋಗ್ತೇವೆ, ಅವರು ಬೇಕಾದವರಿಗೆ ಸನ್ಮಾನ ಮಾಡಿಕೊಳ್ಳಿ ಅಂತೇಳಿ ಹೇಳಿ ಎದ್ದರು ಅಗರಿಭಾಗ. ಅಷ್ಟೊತ್ತಿಗೆ ಅಲ್ಲಿ ಮುಚ್ಚಿನಾರು ಹೋಗಿ ಕಾಲಿಗೆ ಬಿದ್ದರು. ಅದರ ನಂತರ ಪಂಡಿತರು ಸಮಾಧಾನ ಆಯಿತು, ಕಾರ್ಯಕ್ರಮ ಚೆಂದಾಗಿ ನಡೆಯಿತು. ಆದರೆ ಇದು ನೋಟಿಸು ಕೊಟ್ಟಂತಹ ವಿಷಯ ಏನಾಯಿತು, ಅದನ್ನು ಹೇಗೆ ಸರಿ ಮಾಡೋದು ಅಂತ ಹೇಳಿ HBL ರಾವ್ ದೊಡ್ಡ ಕಟೀಲ್ನ ಲಕ್ಷ್ಮೀನಾರಾಯಣಾಶ್ರಮರ ಹತ್ರ ಬಂದು ಕಾಲು ಹಿಡಿದು ಬೇಡಿಕೊಂಡ್ರು. ಅದಕ್ಕೆ ನನಗೆ ಈಗ ಬರಲಿಕ್ಕೆ ಸಾಧ್ಯ ಇಲ್ಲ, ನಾನು ಪ್ರಾಯ ಆಯಿತು, ನನ್ನ ಮಗ ಬಾಲಣ್ಣನನ್ನು ಕಳಿಸ್ತೇನೆ ಅಂತೇಳಿ ಅವರನ್ನು ಕಳಿಸಿದ್ರು. ಅವರು ಹೋಗುವಾಗ ಅಗರಿ ಭಾಗವತರು ಹೇಳಿದ್ದು ಒಂದೇ ಮಾತು, ಹಿಂದೆ ಮಾಡುವ, ಹಾಕಿದ ಕೆಲಸವನ್ನು ಹಿಂದೆ ತೆಗೆಯುವ. ಆದರೆ ನಾನು ರಾಜಣ್ಣನಿಗೆ ಪವರ್ ಆಫ್ ಅಟಾರ್ನಿ ಕೊಟ್ಟಿದ್ದೇನೆ, ಅದನ್ನು ಅವರ ಹತ್ರ ಹೋಗಿ ಮಾತಾಡುವ ಅಂತೇಳಿ. ಅದು ಬೇಡ, ನಿಮಗೆ ಸಾಧ್ಯತೆ ಮಾಡಿ ಅಂತ ಹೇಳೋರು. ಅವ್ರಿಗೆ ಆಗೋದಿಲ್ಲ ಅಂತ ಹೇಳಿದರೆ ಅವರು ಅಲ್ಲಿಂದ ಹೋದರು. ಈಗ ಹೋದವರು ಏನು ಮಾಡಿದರು ಅಂತ ಹೇಳಿದ್ರೆ, ನಮ್ಮ ವಕೀಲರನ್ನು ಹಿಡಿದ್ರು. ಇದಕ್ಕೆ ಏನು ದಾರಿ ಮಾಡೋದು ಬೇರೆ ಅಂತೇಳಿ ನಮ್ಮ ವಕೀಲರನ್ನು ಅವರು ಹಿಡಿದ್ರು. ಅವರ ಅಗರಿ ಭಾಗವತರಿಗೆ ಪ್ರಾಯಕ್ಕೆ ಬಂದ ಮಕ್ಕಳಿದ್ದಾರೆ, ಅವರ ದಸ್ಕತ್ತು ತಕ್ಕೊಂಡು ಬನ್ನಿ ಇದಕ್ಕೆ. ಯಾಕೆಂತ ಹೇಳಿದ್ರೆ ಅಗರಿ ಭಾಗವತರು ಜೀವಿತ ಕಾಲದಲ್ಲಿ ನ್ಯಾಯ ತೀರ್ಮಾನ ಆಗದಿದ್ದರೆ ಇದು ಬಿದ್ದು ಹೋಗ್ತದೆ. ಅದಕ್ಕೆ ಅವರ ಮಕ್ಕಳ ಸಹಿ ಇದ್ದರೆ
ಇದು ಮುಂದುವರಿಯುತ್ತದೆ ಅಂತೇಳಿ. ಅದ್ರ ಮಕ್ಕಳ ಸಹಿಗೆ ಅಂತೇಳಿ ನಾನು ಅವರಿಗೆ ಅವರ ಹತ್ರ ಹೋಗುವಾಗ ಭಾಸ್ಕರ್ ರಘುರಾಮ್ ರಾಯರು ಅಗರಿ ಸುರತ್ಕಲ್ ಮೇಳದಲ್ಲಿ ಭಾಗವತರಾಗಿದ್ದರು, ಅಗರಿ ರಘುರಾಮ ಭಾಗವತರು. ಅವರು ಹೇಳಿದರು, ನಿಮಗೆ ಸರಿ ಇಲ್ವಾ ರಾಜಣ್ಣ, ಆ ಮುದುಕನಿಗೆ ಹುಚ್ಚಿ ಹಿಡಿದಿದೆ, ನೀವು ಕೂಡ ಅವರ ಮಾತಿಗೆ ಬೆಲೆ ಕೊಡೋದ? ಆ ಪ್ರಸಂಗ ನಾನೇ ಕೊಂಡೋಗಿ ಕೊಟ್ಟದ್ದು ಇವರಿಗೆ HBL ರಾಯರಿಗೆ ಅಂತೇಳಿ. ಅವರ ಮಗನೇ ಪ್ರಸಂಗ ಕೊಟ್ಟು HBL ರಾಯರಿಗೆ ಕೊಟ್ಟ ನಂತರ ನಾನು ಅಪ್ಪನ ಬಗ್ಗೆ ದಾವೆ ಹಾಕೋದು ಸರಿಯಲ್ಲ ಅಂತ ಹೇಳಿದೆ. ಹೋಗಿ ಮಾವರ ಭಟ್ರ ಹತ್ರ ಹೇಳಿದೆ, ಅಲ್ಲಿಗೆ ಬಿಟ್ಟು ಬಿಡಿ ಅಂತೇಳಿ ಅದು ಬಿಟ್ಟು ಹೋಯ್ತು. ಹಾಗೆ ಅವರಿಗೆ ಸಿಕ್ಕುವಂಥ ಒಂದು ನ್ಯಾಯವು ಅರ್ಧದಲ್ಲಿ ನಿಂತಿತು. ಇದು ನನ್ನ ಒಂದು ಅನುಭವವನ್ನು ಹೇಳಿದೆ. ಅದರಲ್ಲೂ ನನಗೆ ಅವಮಾನವೇ ಆದದ್ದು, ಇದಾಗಲಿಲ್ಲ, ಸನ್ಮಾನ ಆಗಲಿಲ್ಲ, ಅವಮಾನವೇ ಆದದ್ದು ಅಂತೇಳಿ. ಹೀಗೆ ಸುದೀರ್ಘ 60-70ರ ದಶಕದಲ್ಲಿ ಯಕ್ಷಗಾನಕ್ಕೆ ಒಂದು ನಮನೆ ಹೋರಾಟವನ್ನೇ ಮಾಡಿದ ನಿಮ್ಮ ಅನುಭವ ಬಹುಶಃ ಯಕ್ಷಪ್ರಿಯರಿಗೆ ಮತ್ತು ಯಕ್ಷ ಅಧ್ಯಯನಶೀಲರಿಗೆ ತುಂಬ ಉಪಯುಕ್ತವಾಗುವ ಮಾಹಿತಿಗಳು ಅಂತ ತಿಳಿತೇನೆ. ಹೀಗೆ ಒಂದು ರೀತಿ ಕೋರ್ಟ್ ಹತ್ತುವುದು, ವಕೀಲರ ಹತ್ರ ಹೋಗುವುದು, ಸಂಘಟನೆಗೆ ಬೇಕಾಗಿ ಹೋರಾಟ ಮಾಡೋದು, ಈ ರೀತಿಯ ಯಕ್ಷಗಾನದ ಬೆಳವಣಿಗೆಗೆ ಅದರ ಸೂತ್ರಗಳು, ಅದರ ಶಾಸ್ತ್ರಗಳು ಲೋಪ ಬರದ ರೀತಿಯಲ್ಲಿ ಅಗರಿಯವರ ಜೊತೆಗೆ ನಿಂತು ನೀವು ಮಾಡಿದ ಪ್ರಯತ್ನ ನಿಜವಾಗಿ ಶ್ಲಾಘನೀಯ. ಇದೆಲ್ಲವೂ ದಾಖಲೀಕರಿಸುವ ಉದ್ದೇಶದಿಂದ ಈ ಯಕ್ಷಗಾನ ಅಧ್ಯಯನ ಕೇಂದ್ರದಿಂದ ಇವತ್ತು ನಿಮ್ಮ ಈ ಅನುಭವದ ಒಂದು ದಾಖಲೀಕರಣದ ಸರಣಿ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳುವುದರ ಉದ್ದೇಶವೇ ಇದಿತ್ತು. ಒಟ್ಟು ನಿಮ್ಮ ಪ್ರಯತ್ನ ಮತ್ತು ಆ ಕಾಲದ ಯಕ್ಷಗಾನದ ಸ್ಥಿತಿಗತಿ ಹೇಗಿತ್ತು ಎಂಬುದು ನಮಗೆ ಮನವರಿಕೆ ಆಗ್ತದೆ ನಿಮ್ಮ ಅನುಭವದ ಹೇಳಿಕೆಗಳಿಂದ. ಅದರಿಂದ ನಿಮಗೆ ಕೇಂದ್ರದ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಇವರಿಗೆ ಯಕ್ಷಗಾನ ಅಧ್ಯಯನ ಕೇಂದ್ರ ಮತ್ತು ನಿಮ್ಮೆಲ್ಲರ ಪರವಾಗಿ ನಾನು ಗೌರವದ ವಂದನೆಯನ್ನು ಸಲ್ಲಿಸುತ್ತಿದ್ದೆ. ಹಾಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಹಕರಿಸಿದಂತಹ ಯಕ್ಷಗಾನ ಅಧ್ಯಯನ ಕೇಂದ್ರದ ನಿಕಟಪೂರ್ವ ನಿರ್ದೇಶಕರಾಗಿರುವಂತಹ ಪ್ರೊಫೆಸರ್ ಶ್ರೀಪತಿ ಕಲ್ಲುರಾಯ ಸರ್ ಅವರಿಗೂ ಕೂಡ ನಾನು ಗೌರವದ ವಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ಯಕ್ಷಗಾನ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಧನಂಜಯ ಕುಂಬ್ಳೆ ಸರ್ ಅವರಿಗೂ ನಾನು ಎಲ್ಲರ ಪರವಾಗಿ ವಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ದಾಖಲೀಕರಣದಲ್ಲಿ ಸಹಕರಿಸಿದಂತಹ ಮಂಗಳೂರು ವಿಶ್ವವಿದ್ಯಾನಿಲಯದ ಚಂದ್ರಶೇಖರ್ MB ಅವರಿಗೂ ಕೂಡ ನಾನು ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ SVP ಕನ್ನಡ ಅಧ್ಯಯನ ವಿಭಾಗದ ಉಪನ್ಯಾಸಕರಾಗಿರುವಂತಹ ಶ್ರೀ ಡಾಕ್ಟರ್ ಯಶುಕುಮಾರ್ ಅವರಿಗೂ ಕೂಡ ವಂದನೆಯನ್ನು ಸಲ್ಲಿಸುತ್ತಾ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ವಿವಿಧ ಅಧ್ಯಯನ ಕೇಂದ್ರದ ಸಂಶೋಧನಾ ಸಹಾಯಕರಾದಂಥ ಪ್ರಸಾದ್ ಹಾಗೂ ಎಲ್ಲ ಸಂಶೋಧನಾ ಸಹಾಯಕರಿಗೂ ಹಾಗೂ ಪೀಠಗಳ ಸಿಬ್ಬಂದಿಗಳಿಗೂ ಕೂಡ ವಂದನೆಯನ್ನು ಸಲ್ಲಿಸುತ್ತಾ, ಹಾಗೂ ಕೇಂದ್ರದ ಸಿಬ್ಬಂದಿಯಾದ ಸ್ವಾತಿ ರಾವ್ ಅವರಿಗೂ ಕೂಡ ವಂದನೆಯನ್ನು ಸಲ್ಲಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ.